Hello friends, welcome to Sankalp Learning Solutions. Today we discuss about the KCET first PUC physics, the one important chapter that is the thermodynamics. So last class ಅಲ್ಲಿ ನಾವು thermal properties of matter ಅನ್ನ ಸ್ಟಡಿ ಮಾಡಿದ್ವಿ. Some questions on thermal properties of matter. So ಅದರ continuation ಅಂತ ಹೇಳ್ಬೋದು. Thermodynamics is the next part of thermal properties of matter. ಬಹಳಷ್ಟು ರಿಲೇಷನ್ಸ್ಗಳು ಇಲ್ಲಿ ಬಹಳಷ್ಟು ಕ್ವಾಂಟಿಟೀಸ್ಗಳು ಒಂದಕ್ಕೊಂದು ರಿಲೇಟ್ ಆಗತ್ತೆ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂಡ್ ಥರ್ಮೋಡೈನಮಿಕ್ಸ್ ಅನ್ನ ಕಂಪೇರ್ ಮಾಡಿದಾಗ. ಓಕೆ, ಸೊ ಈ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಅಲ್ಲಿ ಮೇನ್ ಆಗಿ ನಾವು ಸ್ಟಡಿ ಮಾಡುವಂತದ್ದು ಮೇನ್ ಆಗಿ ಏನನ್ನ ಕವರ್ ಮಾಡ್ತೇವೆ ಅಂದ್ರೆ 3 ಲಾಗಳು ಬರ್ತವೆ. ಅದರಲ್ಲಿ ಫಸ್ಟ್ ಒನ್ ಇಸ್ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಇಟ್ ಟೆಲ್ಸ್ ಅಬೌಟ್ ದ ಥರ್ಮಲ್ ಇಕ್ವಿಲಿಬ್ರಿಯಂ ಅಂಡ್ ಟೆಂಪರೇಚರ್ ಬಗ್ಗೆ ಹೇಳತ್ತೆ ನಮ್ಗೆ. ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬಹಳ ಸಿಂಪಲ್ ಲಾ, ಬಟ್ ಇಟ್ ಗಿವ್ಸ್ ದ ಬೇಸಿಕ್ ಡೆಫಿನೇಷನ್ ಆಫ್ ಟೆಂಪರೇಚರ್. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ ಇದು. ಸೊ ನೆಕ್ಸ್ಟ್ ಹೀಟ್, ಇಂಟರ್ನಲ್ ಎನರ್ಜಿ ಅಂಡ್ ವರ್ಕ್ ಡನ್. ಸೊ ಇಲ್ಲಿ ಏನನ್ನ ಸ್ಟಡಿ ಮಾಡ್ತೇವೆ ಅಂದ್ರೆ ಹೀಟ್ ಅಂದ್ರೆ ಏನು ಆಲ್ರೆಡಿ ನಿಮ್ಗೆ ಗೊತ್ತು, ಇಂಟರ್ನಲ್ ಎನರ್ಜಿ ಅಂಡ್ ವರ್ಕ್ ಡನ್. ಸೊ ಈ ಹೀಟ್ ಮತ್ತೆ ವರ್ಕ್ ಡನ್ ಬಗ್ಗೆ ನಿಮ್ಗೆ ಗೊತ್ತಿರತ್ತೆ, ಯಾಕಂದ್ರೆ ಹೀಟ್ ಅನ್ನೋದನ್ನ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ನಾವು ಹೀಟ್ ಬಗ್ಗೆ ಸ್ಟಡಿ ಮಾಡಿದ್ವಿ ಅಲ್ವಾ. ಸೊ ಹೇಗೆ ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಹೇಗೆ ಹೀಟ್ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡಬಹುದು, ಅವೆಲ್ಲ ಸ್ಟಡಿ ಮಾಡಿದ್ವಿ. ಹೀಟ್ ಅಂದ್ರೆ ಏನಂತ, ಸಪೋಸ್ ನಾವು ಒಂದು ಸಬ್ಸ್ಟೆನ್ಸ್ಗೆ, ಒಂದು ಸಿಸ್ಟಮ್ಗೆ ಹೀಟ್ ಎನರ್ಜಿಯನ್ನು ಸಪ್ಲೈ ಮಾಡಿದ್ರೆ ಏನಾಗತ್ತೆ, ವಾಟ್ ಈಸ್ ದ ಇಫೆಕ್ಟ್ ಆಫ್ ಹೀಟ್ ಎನರ್ಜಿ ಸಪ್ಲೈಡ್ ಟು ಎ ಸಿಸ್ಟಮ್. ಸೊ ಇವೆಲ್ಲ ಸ್ಟಡಿ ಮಾಡಿದ್ವಿ. ಇಲ್ಲಿ ನಾವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡೋದು ಇಂಟರ್ನಲ್ ಎನರ್ಜಿಯ ಮೇಲೆ. ಹಾಗೆ ವರ್ಕ್ ಡನ್ ಕೂಡ ನಿಮ್ಗೆ ಗೊತ್ತು ಎಕ್ಸ್ಪ್ರೆಷನ್. ಓಕೆ, ಸೊ ನೆಕ್ಸ್ಟ್ ಬರುವಂತದ್ದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ಸೊ ಝೀರೋತ್ ಲಾ, ದೆನ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಥರ್ಮೋಡೈನಮಿಕ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗೋದು, ವೆರಿ ಇಂಪಾರ್ಟೆಂಟ್, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ದೆನ್ ವಿ ಡಿಸ್ಕಸ್ ಅಬೌಟ್ ಥರ್ಮೋಡೈನಮಿಕ್ ಪ್ರೊಸೆಸಸ್. ಡಿಫ್ರೆಂಟ್ ಥರ್ಮೋಡೈನಮಿಕ್ ಪ್ರೊಸೆಸಸ್ ಬರ್ತವೆ. ಐಸೋಥರ್ಮಲ್, ಅಡಿಯಾಬೆಟಿಕ್ ಅಂತ ಡಿಫ್ರೆಂಟ್ ಪ್ರೊಸೆಸ್ಗಳು ಬರ್ತವೆ. ಸೊ ಐಸೋಥರ್ಮಲ್ ಮತ್ತೆ ಅಡಿಯಾಬೆಟಿಕ್ ಪ್ರೊಸೆಸ್ ಅಲ್ಲಿ ನಾವು ವರ್ಕ್ ಡನ್, ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಅನ್ನ ನೋಡ್ತೇವೆ. ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್, ವರ್ಕ್ ಡನ್ ಇನ್ ಅನ್ ಅಡಿಯಾಬೆಟಿಕ್ ಪ್ರೊಸೆಸ್ ಅಂತ. ಸೊ ನೆಕ್ಸ್ಟ್ ಬರುವಂತದ್ದು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಒಟ್ಟಿಗೆ 3 ಲಾಗಳನ್ನ ಓದ್ತೇವೆ ಇಲ್ಲಿ. ಫಸ್ಟ್ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂಡ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. Then we come across reversible and irreversible processes. Reversible process ಅಂದ್ರೆ ಏನು, irreversible process ಅಂದ್ರೆ ಏನು, ಡಿಫರೆನ್ಸ್ ಗಳನ್ನ ನೋಡಬಹುದು. ಓಕೆ, ಸೊ ನೆಕ್ಸ್ಟ್ ಬರುವಂತದ್ದು ಒಂದು ಹೀಟ್ ಎಂಜಿನ್, ಐಡಿಯಲ್ ಹೀಟ್ ಎಂಜಿನ್, ದಟ್ ಈಸ್ ಕಾರ್ನಾಟ್ಸ್ ಹೀಟ್ ಎಂಜಿನ್ ಅಂತ ಕರಿತೇವೆ. ಸೊ ಅದನ್ನೇ ಕಾರ್ನಾಟ್ ಸೈಕಲ್ ಅಂಡ್ ಎಫಿಷಿಯನ್ಸಿ ಆಫ್ ಎ ಕಾರ್ನಾಟ್ಸ್ ಹೀಟ್ ಎಂಜಿನ್. ಸೊ ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಾಗ್ತವೆ ಇವೆಲ್ಲ. ಸೊ ಮಲ್ಟಿಪಲ್ ಚಾಯ್ಸ್ಗೆ ಹೋದ್ರು ಅಷ್ಟೇ, ನಿಮ್ಮ ಬೋರ್ಡ್ ಎಕ್ಸಾಮ್ಗಳಲ್ಲೂ ಕೂಡ ಈ ಚಾಪ್ಟರ್ಸ್ಗಳು, ಈ ಕಾನ್ಸೆಪ್ಟ್ಗಳು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ವಿ ಗೋ ಅಬೌಟ್ ಡಿಟೇಲ್ ಆಗಿ 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಬರುವಂತದ್ದು ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ವಾ. ಸೊ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಯಾಕೆ ಇದಕ್ಕೆ ಝೀರೋತ್ ಲಾ ಅಂತ ಕರೆದ್ರು ಅಂದ್ರೆ, ಆಕ್ಚುಲಿ ಥರ್ಮೋಡೈನಮಿಕ್ಸ್ ಇಸ್ ಒನ್ ಮೇನ್ ಬ್ರಾಂಚ್ ಆಫ್ ಕ್ಲಾಸಿಕಲ್ ಫಿಸಿಕ್ಸ್. ಬಹಳ ಹಿಂದಿಂದ ಇದನ್ನ study of heat and transfer of heat from one form of energy to another form. ಇವೆಲ್ಲ ನಾವು ಬಹಳ ಹಿಂದೆ ಅಂದ್ರೆ ಕ್ಲಾಸಿಕಲ್ ಫಿಸಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ವಿ. ಸೊ ಇಲ್ಲಿ ಫಸ್ಟ್ ಲಾ ಮತ್ತೆ ಸೆಕೆಂಡ್ ಲಾ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಆದ್ಮೇಲೆ ಬಂದಿದ್ದು ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಇದಕ್ಕೆ ಹೆಸರು ಯಾಕೆ ಝೀರೋತ್ ಲಾ ಅಂತ ಕರೆದ್ರು ಅಂದ್ರೆ, ದಿಸ್ ಲಾ ಗಿವ್ಸ್ ದ ಬೇಸಿಕ್ ಡೆಫಿನೇಷನ್ ಆಫ್ ಟೆಂಪರೇಚರ್. ಟೆಂಪರೇಚರಿನ ಡೆಫಿನೇಷನ್ ಅನ್ನ ಹೇಳ್ಬಹುದು ನಾವು ಇಲ್ಲಿಂದ. ಸೊ ಈ ಟೆಂಪರೇಚರ್ ಡೆಫಿನೇಷನ್ ಅನ್ನೋದು ತುಂಬಾ ಬೇಸಿಕ್ ಆಗತ್ತೆ. ಸೊ ಹಾಗಾಗಿ ಫಸ್ಟ್ ಗಿಂತ ಮೊದಲು ಬರೋದು ಝೀರೋ ಅನ್ನೋ ತರದಲ್ಲಿ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳಿದ್ವಿ. ಓಕೆ, ಸೊ ಏನ್ ಹೇಳತ್ತೆ ಝೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್? ಸೊ ಇಫ್ ಟೂ ಸಿಸ್ಟಮ್ಸ್ ಅಂದ್ರೆ ದಿಸ್ ಇಸ್ ಅ ಸಿಸ್ಟಮ್ ಹಿಯರ್ ಆರ್ ದಿಸ್ ಇಸ್ ಅ ಸಿಸ್ಟಮ್. ಸೊ ಇದರ ಹೊರಗಿನ ಎನ್ವೈರನ್ಮೆಂಟ್ ಅಲ್ವಾ, ಸೊ ಅದನ್ನ ನಾವು ಸರೌಂಡಿಂಗ್ಸ್ ಅಂತ ಕರಿತೇವೆ. ವಿತ್ ರೆಸ್ಪೆಕ್ಟ್ ಟು ದಿಸ್ ಸಿಸ್ಟಮ್, ದ ಎಂಟೈರ್ ಯೂನಿವರ್ಸ್ ಇಸ್ ಸರೌಂಡಿಂಗ್ಸ್. ಅಥವಾ ವಿತ್ ರೆಸ್ಪೆಕ್ಟ್ ಟು ದಿಸ್ ಸಿಸ್ಟಮ್, ದ ಎಂಟೈರ್ ಯೂನಿವರ್ಸ್ ಇಸ್
ಸರೌಂಡಿಂಗ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು 3 ಸಿಸ್ಟಮ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೇವೆ, ಎ, ಬಿ ಅಂಡ್ ಸಿ. ಓಕೆ, ಇಲ್ಲಿ ಏನ್ ಹೇಳ್ತಾರಂದ್ರೆ, if two systems are in thermal equilibrium with third system separately. If two systems are in thermal equilibrium with the third system separately. ಈಗ ಸಿಸ್ಟಮ್ ಬಿ ಮತ್ತೆ ಸಿಸ್ಟಮ್ ಎಕ್ಸ್ ಅಲ್ವಾ? ಸೊ ದೇ ಆರ್ ಇನ್ ಥರ್ಮಲ್ ಇಕ್ವಿಲಿಬ್ರಿಯಂ ವಿತ್ ಸಿಸ್ಟಮ್ ಎ, ಥರ್ಡ್ ಸಿಸ್ಟಮ್ ಸಪರೇಟ್ ಆಗಿ ಇದ್ರೆ, ದೆನ್ ದೀಸ್ ಟೂ ಸಿಸ್ಟಮ್ಸ್ ಆರ್ ವಿಲ್ ಬಿ ಇನ್ ಥರ್ಮಲ್ ಇಕ್ವಿಲಿಬ್ರಿಯಂ ವಿತ್ ಈಚ್ ಅದರ್. ಸೊ ಇದು ತುಂಬಾ ಬೇಸಿಕ್ ಒನ್. ಥರ್ಮಲ್ ಇಕ್ವಿಲಿಬ್ರಿಯಂ ಅಂದ್ರೆ ನಾವೇನ್ ಹೇಳ್ಬೋದು, ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್. ಟೆಂಪರೇಚರ್ ಕಾನ್ಸ್ಟೆಂಟ್ ಅನ್ನೋದಕ್ಕಿಂತನೂ there is a no transfer of heat between. If two systems are in thermal equilibrium, then there is a no transfer of heat between A and B. ಸೊ ಹಾಗೆ ಇವೆರಡು ಥರ್ಮಲ್ ಇಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂದ್ರೆ ಅಲ್ಲಿ ಏನಾಗೋದಿಲ್ಲ, ನೋ ಟ್ರಾನ್ಸ್ಫರ್ ಆಫ್ ಹೀಟ್ ಎನರ್ಜಿ ಬಿಟ್ವೀನ್ ದೀಸ್ ಟೂ ಸಿಸ್ಟಮ್ಸ್. ಸೊ ನೋ ಟ್ರಾನ್ಸ್ಫರ್ ಆಫ್ ಹೀಟ್ ಅಂತ ಅಂದ್ರೆ ಯಾವಾಗ ಹೀಟ್ ಟ್ರಾನ್ಸ್ಫರ್ ಆಗೋದಿಲ್ಲ, ಇಫ್ ದರ್ ಇಸ್ ಅ ನೋ ಟೆಂಪರೇಚರ್ ಡಿಫರೆನ್ಸ್. ಇಫ್ ದರ್ ಇಸ್ ಅ ಟೆಂಪರೇಚರ್ ಡಿಫರೆನ್ಸ್, ಒಂದು 25 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದೆ, ಇನ್ನೊಂದು 90 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದೆ ಅಂತಂದ್ರೆ ಆವಾಗ ಹೀಟ್ ಎನರ್ಜಿ ಫ್ಲೋಸ್ ಫ್ರಮ್ ಬಾಡಿ ಎಟ್ ಹೈಯರ್ ಟೆಂಪರೇಚರ್ ಟು ಬಾಡಿ ಎಟ್ ಲೋವರ್ ಟೆಂಪರೇಚರ್. ಇಫ್ ದರ್ ಇಸ್ ಅ ನೋ ಟ್ರಾನ್ಸ್ಫರ್ ಆಫ್ ಹೀಟ್ ಅಂದ್ರೆ ಇವೆರಡರದ್ದು ಏನಿರ್ಬೇಕು, ಟೆಂಪರೇಚರ್ ಸೇಮ್ ಇರಬೇಕು. ಇವೆರಡರ ಟೆಂಪರೇಚರ್ ಸೇಮ್ ಇದ್ರೆ, ಹಾಗೆ ಇವೆರಡರ ಟೆಂಪರೇಚರ್ ಸೇಮ್ ಇದ್ರೆ, ದೆನ್ ದೀಸ್ ಟೂ ಆರ್ ಇನ್ ದ ಸೇಮ್ ಟೆಂಪರೇಚರ್ ಅಂತ ಅರ್ಥ ಇದೆ. ಅದರ್ಥ two systems, here B and X, are in thermal equilibrium with the third system separately, then that two systems will be in thermal equilibrium with the each other ಅಂತ ತಗೋತೇವೆ. Okay, so this is zeroth law of thermodynamics. ಇದನ್ನ ನಾವೇನ್ ಅನ್ಬಹುದು, zeroth law of thermodynamics ಅಂತ ಹೇಳ್ಬಹುದು. ಇದರ ಸಿಗ್ನಿಫಿಕೆನ್ಸ್ ಅನ್ನ ತಗೊಂಡ್ರೆ ಇದು ಏನ್ ಕೊಡತ್ತೆ, ಡೆಫಿನೇಷನ್ ಆಫ್ ಟೆಂಪರೇಚರ್ ಅನ್ನ ಕೊಡತ್ತೆ. ಸೊ ಇದಕ್ಕೆ ನಾವೇನ್ ಹೇಳ್ಬೋದು, ಡೆಫಿನೇಷನ್ ಆಫ್ ಟೆಂಪರೇಚರ್. ಥರ್ಮಲ್ ಇಕ್ವಿಲಿಬ್ರಿಯಂ ಅಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇರತ್ತೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ವಿ ಗೋ ಅಬೌಟ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಹೋಗೋಕ್ಕಿಂತ ಮೊದಲು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ ಇವು 3 ಕ್ವಾಂಟಿಟೀಸ್ ಅನ್ನ ನಾವು ರಿಲೇಟ್ ಮಾಡ್ತೇವೆ. ಯಾವುದು, ಹೀಟ್, ವರ್ಕ್ ಅಂಡ್ ಇಂಟರ್ನಲ್ ಎನರ್ಜಿ. ಓಕೆ, ಸೊ ಈ ಕೇಸಲ್ಲಿ ಎಕ್ಸಾಂಪಲ್ ಏನ್ ತಗೊಳ್ಬಹುದು ಅಂದ್ರೆ, ಹಿಯರ್ ದರ್ ಇಸ್ ಅ ಗ್ಯಾಸ್. ಇಲ್ಲೇನಿದೆ, ಒಂದು ಗ್ಯಾಸ್ ಇದೆ. ಸೊ ಅದನ್ನ ಏನ್ ಮಾಡಿದ್ದೇವೆ, ಒಂದು ವೆಸಲ್ ಅಲ್ಲಿ ತಗೊಂಡಿದ್ದೇವೆ ಅಲ್ವಾ. ಸೊ ದಿಸ್ ವೆಸಲ್ ಕಂಟೈನ್ಸ್ ಅ ಗ್ಯಾಸ್. ಹಿಯರ್ ದರ್ ಇಸ್ ಅ ಮೂವೇಬಲ್ ಪಿಸ್ಟನ್ ಇದೆ ಅಂತ ಇಟ್ಕೋಬಹುದು. ಸಪೋಸ್ ನಾವು ಹೀಟ್ ಎನರ್ಜಿಯನ್ನ ಸಪ್ಲೈ ಮಾಡಿದ್ರೆ, ನಾವು ಈ ಗ್ಯಾಸಿಗೆ ಏನ್ ಮಾಡ್ತಾ ಇದ್ದೇವೆ, ಕ್ಯೂ ಅಮೌಂಟ್ ಆಫ್ ಹೀಟ್ ಎನರ್ಜೀಸ್ ಆಡೆಡ್ ಟು ದಿಸ್ ಗ್ಯಾಸ್. ಸೊ ಹೀಟ್ ಎನರ್ಜಿಯನ್ನ ಸಪ್ಲೈ ಮಾಡಿದ್ರೆ ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಏನ್ ಮಾಡತ್ತೆ, ಅದನ್ನ ಹೀಟ್ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡ್ಕೊಂಡು ಎಕ್ಸ್ಪಾಂಡ್ ಆಗತ್ತೆ ಅಲ್ವಾ. ನಮ್ಗೆ ಗೊತ್ತು, ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂತ ಬರ್ತದೆ, ಎಕ್ಸ್ಪಾನ್ಷನ್ ಅಂತ ಕರಿತೇವೆ ನಾವು. ಇನ್ ಗ್ಯಾಸ್ ಲಾಸ್ಟ್ ಚಾಪ್ಟರ್ ಅಲ್ಲಿ ನೋಡಿದ್ವಿ, ವೆನ್ ಗ್ಯಾಸ್ ಇಸ್ ಹೀಟೆಡ್ ಅಥವಾ ಯಾವುದೇ ಮಟೀರಿಯಲ್ ಅನ್ನ ಹೀಟ್ ಮಾಡಿದಾಗ ಅಲ್ಲಿ ಏನಾಗತ್ತೆ, ದ ಡೈಮೆನ್ಷನ್ಸ್ ಆಫ್ ದ ಬಾಡಿ ಇನ್ಕ್ರೀಸಸ್ ಅಥವಾ ವಾಲ್ಯೂಮ್ ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ. ಅದನ್ನ ನಾವು ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂತ ಕರಿತೇವೆ, ಅಂದ್ರೆ ಎಕ್ಸ್ಪಾಂಡ್ ಆಗತ್ತೆ. ಸೊ ಹೀಗೆ ಎಕ್ಸ್ಪಾಂಡ್ ಆಗುವಾಗ ಇದು ಏನ್ ಮಾಡತ್ತೆ ಅಂದ್ರೆ, ಇಟ್ ಡಸ್ ವರ್ಕ್ ಆನ್ ದ ಅಟ್ಮಾಸ್ಫಿಯರ್. ಸೊ ಇದೇನ್ ಮಾಡತ್ತೆ, ಗ್ಯಾಸ್ ಎಕ್ಸ್ಪಾನ್ಷನ್ ಆಗ್ತಾ ಇದೆ ಅಂದ್ರೆ ಇಲ್ಲಿಂದ ಪ್ರೆಷರ್ ಅನ್ನು ಅಪ್ಲೈ ಮಾಡಿ ಇದೇನಾಯ್ತು, ಸ್ವಲ್ಪ ಅಮೌಂಟ್ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಅಂದ್ರೆ ವಾಲ್ಯೂಮ್ ವಿ ಇರೋದು ಏನಾಯ್ತು, ವಿ ಪ್ಲಸ್ ಡೆಲ್ಟಾ ವಿ ಆಯ್ತು ಅಲ್ವಾ. ಸೊ ಅಂದ್ರೆ ವಾಲ್ಯೂಮ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಎಕ್ಸ್ಪಾನ್ಷನ್ ಅಲ್ಲಿ ವಾಲ್ಯೂಮ್ ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ. ಹೀಗೆ ವಾಲ್ಯೂಮ್ ಇನ್ಕ್ರೀಸ್ ಆಗುವಾಗ ಅಲ್ಲೇನಾಗತ್ತೆ, ಇಟ್ ಡಸ್ ವರ್ಕ್ ಈಸ್ ಡನ್ ಬೈ ದ ಸಿಸ್ಟಮ್, ಬೈ ದ ಗ್ಯಾಸ್ ಆನ್ ದ ಅಟ್ಮಾಸ್ಫಿಯರ್. ವರ್ಕ್ ಡನ್ ಬೈ ದ ಗ್ಯಾಸ್ ಆನ್ ದ ಅಟ್ಮಾಸ್ಫಿಯರ್. ಆ ಕೇಸಲ್ಲಿ ಇಂಟರ್ನಲ್ ಎನರ್ಜಿ ಏನಾಗತ್ತೆ, ಡಿಕ್ರೀಸಸ್. ಇದ್ರ ಇಂಟರ್ನಲ್ ಎನರ್ಜಿ ಡಿಕ್ರೀಸಸ್. ಓಕೆ, ಗ್ಯಾಸ್ ಎಕ್ಸ್ಪಾಂಡ್ ಆದ್ರೆ, ಸೊ ಇಫ್ ಹೀಟ್ ಕ್ಯೂ ಇಸ್ ಆಡೆಡ್ ಆದ್ರೆ, ಓಕೆ, ಇಂಟರ್ನಲ್ ಎನರ್ಜಿ ಅಂದ್ರೆ ಏನಂತ ನೋಡೋದಾದ್ರೆ, ಸೊ ಗ್ಯಾಸ್ ಹ್ಯಾಸ್ ಇಂಟರ್ನಲ್ ಎನರ್ಜಿ ಯು ಡ್ಯೂ ಟು ದಿ ಕೆನೆಟಿಕ್ ಎನರ್ಜಿ ಆಫ್ ಇಟ್ಸ್ ಮಾಲಿಕ್ಯೂಲ್ಸ್. ಸೊ ಹೀಟ್ ಅಂದಾಗ ಹೀಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ ಅಲ್ವಾ.
So which flows from body at higher temperature to body at lower temperature. ವರ್ಕ್ ಡನ್ ಅನ್ನು ನಾವು ಹೇಗೆ ಬರೀತೇವೆ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರೀತೇವೆ. ವರ್ಕ್ ಡನ್ ಗೆ ಎಕ್ಸ್ಪ್ರೆಷನ್ ಏನಿದೆ? ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಇನ್ನು ಉಳಿದಿದ್ದು ಯಾವುದು? ರಿಮೈನಿಂಗ್ ಇಸ್ ಇಂಟರ್ನಲ್ ಎನರ್ಜಿ. Internal energy means it is due to the kinetic energy of its molecules. So gas contains large number of molecules. So ಆ molecules ಏನಾಗುತ್ತೆ? randomly move ಆಗುತ್ತೆ ಅಲ್ವಾ? ಸೊ ಹೀಟ್ ಎನರ್ಜಿಯನ್ನ ತಗೊಂಡಾಗ ಅದು ಏನಾಗುತ್ತೆ? ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಕೆನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗೋದಕ್ಕೆ ಇಂಟರ್ನಲ್ ಎನರ್ಜಿ ಆಲ್ಸೋ ಇನ್ಕ್ರೀಸಸ್. ಇಟ್ ಗೆಟ್ಸ್ ಮೋರ್ ಎನರ್ಜಿ. ಹೀಟ್ ಅನ್ನ ತಗೊಂಡಾಗ ಅದೇನ್ ಮಾಡುತ್ತೆ? ಕ್ಯೂ ಆಡ್ ಆದಾಗ ಇಟ್ ಗೆಟ್ಸ್ ಮೋರ್ ಎನರ್ಜಿ. ಮೋರ್ ಎನರ್ಜಿ ಅಂದಾಗ ತುಂಬಾ ಎಕ್ಸೈಟೆಡ್ ಸ್ಟೇಟಿಗೆ ಹೋದ್ಕೊಳ್ಳಿ ಅದರ ಮೂವ್ಮೆಂಟ್ ಜಾಸ್ತಿ ಆಗತ್ತೆ. ಎನರ್ಜಿ ಜಾಸ್ತಿ ಆಯ್ತಂದ್ರೆ ಮೋರ್ ಆಗಿದ್ರು. ಸೊ ಆ ಕೇಸಲ್ಲಿ ಕೆನೆಟಿಕ್ ಎನರ್ಜಿ ಇನ್ಕ್ರೀಸಸ್, ಹಾಗಾಗಿ ಇಂಟರ್ನಲ್ ಎನರ್ಜಿ ಆಲ್ಸೋ ಇನ್ಕ್ರೀಸಸ್. ಬಟ್ ಇಫ್ ದ ಗ್ಯಾಸ್ ಎಕ್ಸ್ಪಾಂಡ್ಸ್ ಇಟ್ ಡಸ್ ವರ್ಕ್. ಅದರಿಂದ ಅದೇನ್ ಮಾಡುತ್ತೆ? ವರ್ಕ್ ಡನ್ ಆನ್ ದ ಅಟ್ಮಾಸ್ಫಿಯರ್ ಅಂಡ್ ಇಟ್ಸ್ ಇಂಟರ್ನಲ್ ಎನರ್ಜಿ ಡಿಕ್ರೀಸಸ್ ಅಂತ ಹೇಳ್ತೇವೆ. ಓಕೆ, ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಗೆ ಹೋದ್ರೆ, the first law of thermodynamics is a statement how the internal energy of the gas changes if heat is added or removed, and or is work is done by the gas expansion or on the gas compression. So ನಮಗೆ first law of thermodynamics ಏನನ್ನ ಕೊಡುತ್ತೆ? It gives the relation between delta Q, that is heat energy added or removed ಅಲ್ವಾ, released, and delta U, change in internal energy, and delta W. ಇವು ಮೂರರ ರಿಲೇಷನ್ ಅನ್ನ ಕೊಡುವಂತದ್ದು ಯಾವುದು? ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ಇದು ಫಿಸಿಕ್ಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಇದನ್ನ ನಾವು ಒಂದು ಇಕ್ವೇಶನ್ ಫಾರ್ಮ್ ಅಲ್ಲಿ ಹೇಳ್ಬಹುದು. ಸೊ ಈ ಮೂರು ಟರ್ಮ್ಸ್ ಗಳನ್ನ ಯೂಸ್ ಮಾಡ್ತೇವೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ. ಐ ಹೋಪ್ ಈಗ ನಿಮ್ಗೆ ಕ್ಲಿಯರ್ ಆಗಿರ್ಬಹುದು. ಕ್ಯೂ ಅಂದ್ರೆ ಹೀಟ್ ಎನರ್ಜಿ ಗೊತ್ತು, ಡೆಲ್ಟಾ ಡಬ್ಲ್ಯೂ ಅಂದ್ರೆ ವರ್ಕ್ ಡನ್, ಡೆಲ್ಟಾ ಯು ಅಂದ್ರೆ ಇಂಟರ್ನಲ್ ಎನರ್ಜಿ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ವಿ ಗೋ ಅಬೌಟ್ ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ಸೊ ಹಿಯರ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನ ನಾವು ಹೇಗೆ ಬರೀಬಹುದು ಅಂದ್ರೆ, ಡೆಲ್ಟಾ ಯು ಈಸ್ ಈಕ್ವಲ್ ಟು heat added minus work done by the system. So first law of thermodynamics ಏನನ್ನ ಸ್ಟೇಟ್ಮೆಂಟ್ ಹೇಗೆ ಹೇಳುತ್ತೆ? The change in internal energy of a system is equal to the heat added to the system. Heat added to the system minus the work done by the system. Okay. Delta U is equal to delta Q minus delta W. ಸೊ ಅಂದ್ರೆ ಇದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಇಲ್ಲಿ ನಾವು ಬರೀಬಹುದು ದ ಹೀಟ್ ಎನರ್ಜಿ ಆಡೆಡ್ ಟು ದ ಸಿಸ್ಟಮ್ ಈಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ಇನ್ನೊಂದು ಫಾರ್ಮ್ ಅಲ್ಲಿ ಈ ರೀತಿಯಲ್ಲಿ ಬರೀಬಹುದು. ಸೊ ಇಲ್ಲಿ ಏನ್ ಅರ್ಥ ಆಯ್ತು? ಇದು ಹೀಗೆ ಬರೆದ್ರೆ ಏನ್ ಮೀನಿಂಗ್ ಆಯ್ತು? ಈಗ ಸಮ್ ಅಮೌಂಟ್ ಆಫ್ ಹೀಟ್ ಎನರ್ಜೀಸ್ ಆಡೆಡ್ ಟು ದ ಸಿಸ್ಟಮ್ ಅಲ್ವಾ? ಸೊ ಇದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಹೀಟ್ ಎನರ್ಜಿ ಆಡೆಡ್ ಟು ದ ಸಿಸ್ಟಮ್. ಸೊ ದಿಸ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಟೂ ಫಾರ್ಮ್ ಅಲ್ವಾ? ಒಂದು, ಈ ಎನರ್ಜಿ ಯಾಕೆ ಯೂಸ್ ಆಗತ್ತೆ? ಇಂಟರ್ನಲ್ ಎನರ್ಜಿ ಚೇಂಜ್ ಆಗ್ಲಿಕ್ಕೆ ಯೂಸ್ ಆಗುತ್ತೆ. ಒಂದು, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಪ್ಲಸ್ ದ ಅಮೌಂಟ್ ಆಫ್ ವರ್ಕ್ ಡನ್. ಓಕೆ, ದ ಅಮೌಂಟ್ ಆಫ್ work done, change in internal energy plus amount of work done. So ಇಲ್ಲಿ delta Q is equal to delta U plus delta W ಅಂತ ಬರೀಬಹುದು ನಾವು. ಓಕೆ, ಸೊ ಇಲ್ಲಿ ಈ ಫಾರ್ಮ್ ಅಲ್ಲಿ ಕೂಡ ಬರೀಬಹುದು. ಆರ್ ದಿಸ್ ಡೆಲ್ಟಾ W is equal to, it is equal to P into delta V ಅಂತ ಆಗತ್ತೆ. ಹೇಗೆ ಅಂದ್ರೆ, here there is a gas. ಒಂದು ವೆಸಲ್ ಅಲ್ಲಿ ನಾವೇನ್ ಮಾಡಿದ್ದೇವೆ? ಗ್ಯಾಸ್ ಅನ್ನ ತಗೊಂಡಿದ್ದೇವೆ.
ಸೊ ಈ ಗ್ಯಾಸ್ ಅನ್ನ ನಾವೇನ್ ಮಾಡಿದ್ದೇವೆ, ಒಂದು ಮೂವೇಬಲ್ ಪಿಸ್ಟನ್ ಇಂದ ಫಿಕ್ಸ್ ಮಾಡಿದ್ದೇವೆ. ಇನಿಷಿಯಲಿ ಇದರ ವಾಲ್ಯೂಮ್ ಎಷ್ಟಿತ್ತು, ವಿ ಇತ್ತು, ಪ್ರೆಷರ್ ಪಿ ಇತ್ತು ಅಂತ ಇಟ್ಕೊಳ್ಳೋಣ. ಸೊ ಈ ಕೇಸಲ್ಲಿ ಸಪೋಸ್ ಹೀಟ್ ಎನರ್ಜಿಸ್ ಆಡೆಡ್ ಟು ದ ಸಿಸ್ಟಮ್ ಆದ್ರೆ ಈ ಪಿಸ್ಟನ್ ಏನಾಯ್ತು, ಮೂವ್ ಆಯ್ತು. ಇಲ್ಲಿರೋದು ಜಸ್ಟ್ ಮೂವೇಬಲ್ ಪಿಸ್ಟನ್ ಆಗಿದ್ದಕ್ಕೆ ಸಮ್ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಸೊ ಈ ಡಿಸ್ಪ್ಲೇಸ್ಮೆಂಟ್ ಅನ್ನ ಡೆಲ್ಟಾ ಎಕ್ಸ್ ಅಂತ ಬರೆಯುವ. ಓಕೆ, ಸೊ ಇದು ಡಿಸ್ಪ್ಲೇಸ್ಮೆಂಟ್ ಆಗ್ಬೇಕು ಅಂದ್ರೆ, ಯಾವುದೇ ಒಬ್ಜೆಕ್ಟ್ ಡಿಸ್ಪ್ಲೇಸ್ ಆಗ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು, ವಾಟ್ ವಿ ರಿಕ್ವೈರ್ಡ್, ಅ ಫೋರ್ಸ್ ಬೇಕು ಅಲ್ವಾ. ಸೊ ಫೋರ್ಸ್ ಬೇಕು ಅಂದ್ರೆ ಈ ಕೇಸಲ್ಲಿ ವರ್ಕ್ ಡನ್ ಈಸ್ ಈಕ್ವಲ್ ಟು, ಇನ್ ಡಿಸ್ಪ್ಲೇಸ್ಮಿಂಗ್ ಪಿಸ್ಟನ್, ಸೊ ದಿಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಫ್ರಮ್ ದ ಡೆಫಿನೇಷನ್ ಆಫ್ ವರ್ಕ್ ಡನ್. ವರ್ಕ್ ಡನ್ ಇನ ಡೆಫಿನೇಷನ್ ಇಂದ ನಾವೇನ್ ಹೇಳ್ಬೋದು, ವರ್ಕ್ ಡನ್ ಈಸ್ ಈಕ್ವಲ್ ಟು force into displacement. Work done is force into displacement. But this force is equal to, force ಅನ್ನ ಹೇಗೆ ಹೇಳ್ಬೋದು ನಾವು, this force is pressure by area, pressure into area. ಯಾಕೆ ಹೇಳಿ, ನಮ್ಗೆ ಗೊತ್ತು pressure is equal to mechanical properties of ಫ್ಲೂಯಿಡ್ಸ್ ಅನ್ನ ಹೇಳಿದಾರಲ್ವಾ. ಸೊ ಪ್ರೆಷರ್ ಇಸ್ ಈಕ್ವಲ್ ಟು, ಅಲ್ಲಿ ಯೂಸ್ ಮಾಡ್ತೇವೆ, ದಟ್ ಈಸ್ ದ ಟರ್ಮ್ ಫೋರ್ಸ್ ಬೈ ಏರಿಯಾ. ಸೊ ಫೋರ್ಸ್ ಇಸ್ ಈಕ್ವಲ್ ಟು ಏನಾಯ್ತು, ಪ್ರೆಷರ್ ಇಂಟು ಏರಿಯಾ, ಪ್ರೆಷರ್ ಇಂಟು ಏರಿಯಾ. ಸೊ ಅದನ್ನೇ ನಾವಿಲ್ಲಿ ಅಪ್ಲೈ ಮಾಡಿದ್ರೆ, ಫೋರ್ಸ್ ಇಸ್ ಪ್ರೆಷರ್ ಇಂಟು ಏರಿಯಾ ಇಂಟು ಡಿಸ್ಪ್ಲೇಸ್ಮೆಂಟ್ ಇಸ್ ಡೆಲ್ಟಾ ಎಕ್ಸ್, ಆರ್ ದಿಸ್ ಇಸ್ ಈಕ್ವಲ್ ಟು ಪಿ ಇಂಟು A into delta x. A into delta x is, ಅದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಚೇಂಜ್ ಇನ್ ವಾಲ್ಯೂಮ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ವರ್ಕ್ ಡನ್ ಈಸ್ ಈಕ್ವಲ್ ಟು ಪಿ ಡಿ ವಿ ಅಂತ ಆಯ್ತು. ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇಂಟು ಡೆಲ್ಟಾ ವಿ. ಸೊ ಹಾಗಾಗಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನ ಇನ್ನೂ ಒಂದು ಫಾರ್ಮ್ ಅಲ್ಲಿ ಬರೀಬಹುದು. ಹೇಗಂದ್ರೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಪಿ ಇಂಟು ಡೆಲ್ಟಾ ವಿ. ಸೊ ಯಾವುದೇ ಫಾರ್ಮ್ ಅಲ್ಲಿ ಬರೀಬಹುದು, ಒಂದು ಈ ಫಾರ್ಮ್ ಅಲ್ಲಿ ಬರೀಬಹುದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನ, ಆರ್ ಇನ್ ದಿಸ್ ಫಾರ್ಮ್ ಆರ್ ದಿಸ್ ಫಾರ್ಮ್. ಓಕೆ, ಸೊ ಈ ಕೇಸಲ್ಲಿ ಪಾಸಿಟಿವ್ ನೆಗೆಟಿವ್ ಯಾವಾಗ ಆಗತ್ತೆ, ಸಪೋಸ್ ಹೀಟ್ ಎನರ್ಜಿಸ್ ಆಡೆಡ್ ಟು ದ ಸಿಸ್ಟಮ್. ನಾವು ಹೀಟ್ ಎನರ್ಜಿಯನ್ನ ಸಿಸ್ಟಮ್ಗೆ ಆಡ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಸಪೋಸ್ ಹೀಟ್ ಎನರ್ಜಿಸ್ ಆಡೆಡ್ ಟು ದ ಸಿಸ್ಟಮ್. ಸೊ ಹೀಟ್ ಎನರ್ಜಿಯನ್ನ ಆಡ್ ಮಾಡ್ತಾ ಇದ್ದೇವೆ ಅಂದ್ರೆ ಅವಾಗ ಹೀಟ್ ಎನರ್ಜಿ ಏನಾಗತ್ತೆ, ಇನಿಷಿಯಲಿ ಎಷ್ಟು ಹೀಟ್ ಎನರ್ಜಿ ಇತ್ತು ಅದಕ್ಕಿಂತ ಮೋರ್ ಆಗತ್ತೆ ಅಲ್ವಾ. ಸೊ ಹೀಟ್ ಎನರ್ಜಿ ಇನ್ಕ್ರೀಸಸ್. ಸೊ ಹೀಟ್ ಎನರ್ಜಿ ಇನ್ಕ್ರೀಸ್ ಆಯ್ತಂದ್ರೆ ಡೆಲ್ಟಾ ಕ್ಯೂ ಏನಾಗತ್ತೆ, ಪಾಸಿಟಿವ್ ಆಗತ್ತೆ. ಓಕೆ, ಸೊ ಸಪೋಸ್ ಹೀಟ್ ಎನರ್ಜಿ ಇಸ್ ಆಡೆಡ್ ಟು ದ ಸಿಸ್ಟಮ್, ದೆನ್ heat energy is added to the system ಆದ್ರೆ ಆವಾಗ ಡೆಲ್ಟಾ ಕ್ಯೂ ಇಸ್ ಪಾಸಿಟಿವ್ ಅಂತ ಆಯ್ತು. ಸೊ ಡೆಲ್ಟಾ ಕ್ಯೂ ಪಾಸಿಟಿವ್ ಯಾವಾಗ ಆಗತ್ತೆ ಈಕ್ವೇಶನ್ ಅಲ್ಲಿ, ಡೆಲ್ಟಾ ಕ್ಯೂ ಇಸ್ ಪಾಸಿಟಿವ್ ಯಾವಾಗ ಆಗತ್ತೆ, ವೆನ್ ಹೀಟ್ ಎನರ್ಜಿ ಆಡೆಡ್ ಅಲ್ವಾ, ಹೀಟ್ ಆಡೆಡ್ ಆರ್ ಸಪ್ಲೈಡ್ ಟು ದ ಸಿಸ್ಟಮ್ ಆದ್ರೆ ಡೆಲ್ಟಾ ಕ್ಯೂ ಇಸ್ ಪಾಸಿಟಿವ್. ಡೆಲ್ಟಾ ಕ್ಯೂ ಇಸ್ ನೆಗೆಟಿವ್ ಯಾವಾಗ, ಹೀಟ್ ಎನರ್ಜಿ ರಿಲೀಸ್ ಆದಾಗ ಅಥವಾ ಹೀಟ್ ಎನರ್ಜಿ ಲಾಸ್ ಆದಾಗ ಅಲ್ವಾ. ಹೀಟ್ ಎನರ್ಜಿ ಲಾಸ್ ಆಯ್ತಂದ್ರೆ ಆ ಕೇಸಲ್ಲಿ ಏನಾಗತ್ತೆ, ಡೆಲ್ಟಾ ಕ್ಯೂ ಇಸ್ ನೆಗೆಟಿವ್ ಆಗತ್ತೆ. ಓಕೆ, ಸೊ ಎರಡು ಕೇಸ್ಗಳಾಯ್ತು. ಇನ್ನೊಂದು ಡೆಲ್ಟಾ ಡಬ್ಲ್ಯೂ, ವರ್ಕ್ ಡನ್ ಬೈ ದ ಸಿಸ್ಟಮ್ ಆದ್ರೆ, ವರ್ಕ್ ಡನ್ ಬೈ ದ ಸಿಸ್ಟಮ್ ಆದ್ರೆ then delta W is positive. By the system on the surrounding ಆದ್ರೆ work done is positive. Work done on the system by the surroundings ಆದ್ರೆ work done is negative ಆಗುತ್ತೆ. And delta U is change in internal energy. It depends on temperature. Temperature dependent term ಅದು. So delta U depends only on temperature, change in temperature.
ಸೊ ಚೇಂಜ್ ಇನ್ ಟೆಂಪರೇಚರ್ 0 ಆದ್ರೆ ಡೆಲ್ಟಾ ಯು 0 ಆಗತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಡೆಲ್ಟಾ ಯು ಇಸ್ ಪಾಸಿಟಿವ್. ಟೆಂಪರೇಚರ್ ಡಿಕ್ರೀಸ್ ಆದ್ರೆ ಡೆಲ್ಟಾ ಯು ಇಸ್ ನೆಗೆಟಿವ್ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ದಿಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನ ನಾವೇನ್ ಮಾಡುವ, ಡಿಫ್ರೆಂಟ್ ಐಸೋಥರ್ಮಲ್ ಪ್ರೊಸೆಸ್ ಅಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಡಿಫ್ರೆಂಟ್ ಥರ್ಮೋಡೈನಮಿಕ್ ಪ್ರೊಸೆಸ್ ಅಲ್ಲಿ ಅಪ್ಲೈ ಮಾಡ್ತಾ ಹೋದ್ರೆ, ಫಸ್ಟ್ ಒನ್ ಈಸ್ ಐಸೋಥರ್ಮಲ್ ಪ್ರೊಸೆಸ್. ವಾಟ್ ಈಸ್ ಐಸೋಥರ್ಮಲ್ ಪ್ರೊಸೆಸ್? ಐಸೋಥರ್ಮಲ್ ಪ್ರೊಸೆಸ್ ಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆ, ದಟ್ ಈಸ್ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್. ಐಸೋಥರ್ಮಲ್. ಸೊ ಥರ್ಮಲ್ ಮೀನ್ಸ್ ಏನಾಗುತ್ತೆ? ಥರ್ಮಲ್ ಅಂದ್ರೆ ಹೀಟ್ ಎನರ್ಜಿ ಅಲ್ವಾ? ಸೊ ಥರ್ಮಲ್ ಅಂದ್ರೆ ಟೆಂಪರೇಚರ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಥರ್ಮಲ್ ಇಕ್ವಿಲಿಬ್ರಿಯಂ ಅಂತ ಯೂಸ್ ಮಾಡ್ತೇವೆ. ಸೊ ಥರ್ಮಲ್ ಮೀನ್ಸ್ ಟೆಂಪರೇಚರ್. ಐಸೋಥರ್ಮಲ್ ದಟ್ ಮೀನ್ಸ್ ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್. ಸೊ ಇದಕ್ಕೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಇದೆ, ದಟ್ ಇಸ್ ಪಿ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರೀತೇವೆ ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್. ಓಕೆ, ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನ ತಗೊಂಡ್ರೆ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನಿದೆ? ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ಸೊ ಈ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಸ್ ಆಲ್ಸೋ ನೌನ್ ಆಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ಒಂದು ಫಾರ್ಮ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಆಗತ್ತೆ. ಸೊ ಇಲ್ಲಿ ಹೀಟ್ ಎನರ್ಜಿಯನ್ನ ಎರಡು ಕೆಲಸಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಟು ಇನ್ಕ್ರೀಸ್ ದ ಇಂಟರ್ನಲ್ ಎನರ್ಜಿ ಅಥವಾ ಡಿಕ್ರೀಸ್ ದ ಇಂಟರ್ನಲ್ ಎನರ್ಜಿ. ಇನ್ನೊಂದು ವರ್ಕ್ ಡನ್ ಬೈ ದ ಸಿಸ್ಟಮ್ ಆರ್ ಆನ್ ದ ಸಿಸ್ಟಮ್. ಸೊ ಇನ್ ಕೇಸ್ ಆಫ್ ಐಸೋಥರ್ಮಲ್ ಪ್ರೊಸೆಸ್, ಟೆಂಪರೇಚರ್ ಕಾನ್ಸ್ಟೆಂಟ್ ಅಂದ್ರೆ ಯಾವುದು 0 ಆಗತ್ತೆ? ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ 0. ದಟ್ ಮೀನ್ಸ್ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಡಬ್ಲ್ಯೂ. ಓಕೆ, ಸೊ ನೆಕ್ಸ್ಟ್ ಬರುವಂತದ್ದು ಐಸೋಬ್ಯಾರಿಕ್ ಪ್ರೊಸೆಸ್. ಸೊ ಬ್ಯಾರಿಕ್ ಆರ್ ಬ್ಯಾರೋಮೀಟರ್ ಅದು ಎಲ್ಲಿ ಯೂಸ್ ಮಾಡ್ತೇವೆ? ಪ್ರೆಷರ್ ಅನ್ನ ಮೆಜರ್ ಮಾಡುವಂತದ್ದು ಬ್ಯಾರೋಮೀಟರ್. ಸೊ ಇಲ್ಲಿ ಐಸೋಬ್ಯಾರಿಕ್ ಅಂದ್ರೆ ಇಲ್ಲಿ ಏನಾಗುತ್ತೆ? ಪ್ರೆಷರ್ ರಿಮೇನ್ಸ್ ಕಾನ್ಸ್ಟೆಂಟ್. ಪ್ರೆಷರ್ ಏನಿರ್ತದೆ? ಕಾನ್ಸ್ಟೆಂಟ್ ಇರುತ್ತೆ. ಅಥವಾ ಇದರ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಏನು? ವಿ ಬೈ ಟಿ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬಹುದು. ಓಕೆ, ಸೊ ಪ್ರೆಷರ್ ಕಾನ್ಸ್ಟೆಂಟ್ ಅಂದ್ರೆ ಇಲ್ಲಿ ಯಾವ ಟರ್ಮು 0 ಆಗೋಲ್ಲ. ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ ಆರ್ ಪಿ ಇಂಟು ಡೆಲ್ಟಾ ವಿ ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಒನ್ ಇಸ್ ಐಸೋಕೋರಿಕ್. ಸೊ ಐಸೋಕೋರಿಕ್ ಅಂದ್ರೆ ಈ ಕೇಸಲ್ಲಿ ವಾಲ್ಯೂಮ್ ಏನಾಗುತ್ತೆ? ಕಾನ್ಸ್ಟೆಂಟ್ ಆಗತ್ತೆ. ಸೊ ವಾಲ್ಯೂಮ್ ಕಾನ್ಸ್ಟೆಂಟ್ ಅಂದ್ರೆ ನಾವು ಹೇಗೆ ಬರೀಬಹುದು? ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಅನ್ನ ಪಿ ಬೈ ಟಿ ಇಸ್ ಕಾನ್ಸ್ಟೆಂಟ್ ಅಂತ ಬರೀಬಹುದು. ಸೊ ಈ ಕೇಸಲ್ಲಿ ಏನಾಯ್ತು? ವಾಲ್ಯೂಮ್ ಕಾನ್ಸ್ಟೆಂಟ್ ಅಲ್ವಾ? ವಾಲ್ಯೂಮ್ ಕಾನ್ಸ್ಟೆಂಟ್ ಅಂದ್ರೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಪ್ರಕಾರ ಪಿ ಇಂಟು ಡೆಲ್ಟಾ ವಿ. ಸೊ ವಾಲ್ಯೂಮ್ ಕಾನ್ಸ್ಟೆಂಟ್ ಮೀನ್ಸ್ ಚೇಂಜ್ ಇನ್ ವಾಲ್ಯೂಮ್ ಇಸ್ 0. ಡೆಲ್ಟಾ ವಿ ಇಸ್ ಈಕ್ವಲ್ ಟು 0. ಸೊ ಅಂದ್ರೆ ಡೆಲ್ಟಾ ವಿ 0 ಆಯ್ತಂದ್ರೆ ದಿಸ್ ಟರ್ಮ್ ಇಸ್ 0 or delta W is 0 or delta Q is equal to delta U ಆಗತ್ತೆ ಎಲ್ಲಿ? ಇನ್ ಕೇಸ್ ಆಫ್ ಐಸೋಕೋರಿಕ್ ಪ್ರೊಸೆಸ್. ನೆಕ್ಸ್ಟ್ ಬರುವಂತದ್ದು ಅಡಿಯಾಬೆಟಿಕ್ ಪ್ರೊಸೆಸ್, ಇಂಪಾರ್ಟೆಂಟ್ ಒನ್. ಸೊ ದಿಸ್ ಅಡಿಯಾಬೆಟಿಕ್ ಪ್ರೊಸೆಸ್ ಅಂದ್ರೆ ನೋ ಹೀಟ್ ಫ್ಲೋ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್. ಯಾವುದೇ ಹೀಟ್ ಎನರ್ಜಿ ಅಬ್ಸಾರ್ಬ್ ಆಗೋದಿಲ್ಲ, ಯಾವುದೇ ಹೀಟ್ ಎನರ್ಜಿ ಏನಾಗೋದಿಲ್ಲ, ರಿಲೀಸ್ ಕೂಡ ಆಗೋದಿಲ್ಲ. ಸೊ ಇದಕ್ಕೊಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಇದೆ, ಏನಿದೆ? ಪಿ ವಿ ರೇಸ್ ಟು ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ನೋ ಹೀಟ್ ಎನರ್ಜಿ ಫ್ಲೋಸ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್ ಅಂದ್ರೆ ಹೀಟ್ ಎನರ್ಜಿ ಚೇಂಜ್ ಆಗೋದು 0 ಆಯ್ತು. ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು 0 ಆರ್ ಡೆಲ್ಟಾ ಯು ಇಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಡಬ್ಲ್ಯೂ ಆಗುತ್ತೆ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಪ್ರಕಾರ ಡೆಲ್ಟಾ ಯು ಇಸ್ ಈಕ್ವಲ್ ಟು ಡೆಲ್ಟಾ ಮೈನಸ್ ಡೆಲ್ಟಾ ಡಬ್ಲ್ಯೂ. ಸೊ ಹಾಗಾಗಿ ಈ ಇಕ್ವೇಶನ್ ಇಂದನೂ ಹೇಳ್ಬಹುದು ನಾವು, ವರ್ಕ್ ಡನ್ ಬೈ ದ ಗ್ಯಾಸ್ ಆದ್ರೆ ಡೆಲ್ಟಾ ಯು ಇಸ್ ನೆಗೆಟಿವ್. ವರ್ಕ್ ಡನ್ ಬೈ ದ ಗ್ಯಾಸ್ ಅಂದ್ರೆ ಗ್ಯಾಸ್ ಏನಾಗುತ್ತೆ? ಎಕ್ಸ್ಪಾಂಡ್ ಆದ್ರೆ ಟೆಂಪರೇಚರ್ ಡಿಕ್ರೀಸಸ್,
ಗ್ಯಾಸ್ ಕಾಂಪ್ರೆಷನ್ ಆದ್ರೆ ಟೆಂಪರೇಚರ್ ಇನ್ಕ್ರೀಸಸ್ ಅಲ್ವಾ. ದಿಸ್ ಇಸ್ ಅಬೌಟ್ ದ ಡಿಫರೆಂಟ್ ಥರ್ಮೋಡೈನಮಿಕ್ ಪ್ರೊಸೆಸ್. ಕ್ವಶನ್ ಹೇಗಿರುತ್ತೆ ಅಂದ್ರೆ MCQದಲ್ಲಿ ಕ್ವಶನ್ ಹೇಗಿರುತ್ತೆ ಅಂದ್ರೆ ನಿಮ್ಗೆ ವೆನ್ ಅ ಗ್ಯಾಸ್ ಈಸ್ ಹೀಟೆಡ್ ಐಸೋಥರ್ಮಲಿ, ಅವಾಗ ನೀವೇನ್ ತಗೊಳ್ಬೇಕು, ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್ ಆರ್ ಡೆಲ್ಟಾ ಯು ಇಸ್ ಈಕ್ವಲ್ ಟು 0. ಸೊ ಆರ್ ವೆನ್ ಅ ಗ್ಯಾಸ್ ಈಸ್ ಹೀಟೆಡ್ ಎಡಿಯಾಬೆಟಿಕಲಿ ಅಂತ ಕ್ವಶನ್ ಇರುತ್ತೆ, ಆಗ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು 0 ಅಂತ ತಗೊಳ್ಬೇಕು. So when a gas is heated, 1 mole of an ideal gas is heated isobarically, ಅಂದ್ರೆ ಪ್ರೆಷರ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಅರ್ಥ ಮಾಡ್ಕೋಬೇಕು. ಈ ರೀತಿಯಲ್ಲಿ ಇದು ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರುವಂತದ್ದು ವರ್ಕ್ ಡನ್. ಸಾರಿ, ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್ ಅಂಡ್ ವರ್ಕ್ ಡನ್ ಇನ್ ಅನ್ ಅಡಿಯಾಬೆಟಿಕ್ ಪ್ರೊಸೆಸ್. ಸೊ ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್ ಗೆ ಒಂದು ಎಕ್ಸ್ಪ್ರೆಷನ್ ಇದೆ. ಸೊ ದಿಸ್ ಇಸ್ ದ ಐಸೋಥರ್ಮಲ್ ಕರ್ವ್. ಸೊ ಈ ಕರ್ವ್ ಅನ್ನ ನಾವೇನ್ ಮಾಡ್ತೇವೆ, ಐಸೋಥರ್ಮಲ್ ಕರ್ವ್ ಅಂತ ಕರಿತೇವೆ. ಪ್ರೆಷರ್ ವರ್ಸಸ್ ವಾಲ್ಯೂಮ್ ಗ್ರಾಫ್ ಹಾಕಿದ್ರೆ ನಾವು ಹೀಗೆ ಬರ್ಬೇಕು. ಸೊ ನಮಗೆ ಗೊತ್ತು ಐಸೋಥರ್ಮಲ್ ಅಂದ್ರೆ ಏನು, ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಲ್ವಾ. ಓಕೆ, since for an ideal gas the internal energy is proportional to temperature, it follows that there is no change in the internal energy of the gas during an isothermal process. So isothermal process aguvaga temperature is constant. We know that internal energy is mainly depends on the temperature. Okay, so delta U is proportional to temperature. ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂದ್ರೆ ಡೆಲ್ಟಾ ಯು ಇಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗುತ್ತೆ. ಆರ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನ್ ಹೇಳುತ್ತೆ, ಕ್ಯೂ ಇಸ್ ಈಕ್ವಲ್ ಟು ಡಬ್ಲ್ಯೂ ಅಂತ ಆಯ್ತು. ಓಕೆ, ಆಲ್ ದ ಹೀಟ್ ಆಡೆಡ್ ಟು ದ ಸಿಸ್ಟಮ್ ಇಸ್ ಯೂಸ್ಡ್ ಟು ಡೂ ವರ್ಕ್. ಸೊ ಯಾವುದೇ ಹೀಟ್ ಅನ್ನ ನಾವು ಆಡ್ ಮಾಡಿದ್ರೆ ಅದೇನಕ್ಕೆ ಯೂಸ್ ಆಗತ್ತೆ, ವರ್ಕ್ ಡನ್ ಗೆ ಯೂಸ್ ಆಗತ್ತೆ. ನಾವು ಎಷ್ಟು ಹೀಟ್ ಅನ್ನ ಆಡ್ ಮಾಡ್ತೀವೋ ಅಷ್ಟು ಏನಾಗತ್ತೆ, ವರ್ಕ್ ಡನ್ ಗೆ ಯೂಸ್ ಆಗತ್ತೆ. ಓಕೆ, ಸೊ ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್ ಗೆ ಒಂದು ಎಕ್ಸ್ಪ್ರೆಷನ್ ಇದೆ. ಏನಿದೆ, ಡಬ್ಲ್ಯೂ ಇಸ್ ಈಕ್ವಲ್ ಟು NRT ಲ್ಯಾನ್ ಅಂದ್ರೆ ನ್ಯಾಚುರಲ್ ಲೊಗ್ಯಾರಿಥಮ್. ದಿಸ್ ಇಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು NRT ಲಾಗ್ ಟು ದ ಬೇಸ್ ಇ. VF by VI. VF ಅಂದ್ರೆ ಫೈನಲ್ ವಾಲ್ಯೂಮ್ ಅಂಡ್ VI is the initial volume. VF final volume, VI is the initial volume. So W is equal to NRT log VF by VI ಅಂತ ಆಗುತ್ತೆ. ಸೊ ಇದು ವರ್ಕ್ ಡನ್ ನ ಎಕ್ಸ್ಪ್ರೆಷನ್ ಆಯ್ತು. ಓಕೆ, ಸೊ ಇದು ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್. ನೆಕ್ಸ್ಟ್ ಬರುವಂತದ್ದು ವರ್ಕ್ ಡನ್ ಇನ್ ಅನ್ ಅಡಿಯಾಬೆಟಿಕ್ ಪ್ರೊಸೆಸ್. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಗಳು ಬರ್ತವೆ. ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್ ಹಾಗೆ ವರ್ಕ್ ಡನ್ ಇನ್ ಅನ್ ಅಡಿಯಾಬೆಟಿಕ್ ಪ್ರೊಸೆಸ್. ಓಕೆ, ಸೊ ನೆಕ್ಸ್ಟ್ ಬರುವಂತದ್ದು ವರ್ಕ್ ಡನ್ ಇನ್ ಅನ್ ಅಡಿಯಾಬೆಟಿಕ್ ಪ್ರೊಸೆಸ್. ಸೊ ವರ್ಕ್ ಡನ್ ಇನ್ ಅನ್ ಅಡಿಯಾಬೆಟಿಕ್ ಪ್ರೊಸೆಸ್ ಏನಾಗತ್ತೆ ಅಂದ್ರೆ, ಸೊ W is equal to, okay, ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಅನ್ನ ನಾವು ಹೇಗೆ ಡಿನೋಟ್ ಮಾಡಬಹುದು ಅಂದ್ರೆ ಈ ರೀತಿಯಲ್ಲಿ. ಸೊ ಅಡಿಯಾಬೆಟಿಕ್ ಪ್ರೊಸೆಸ್ ಅಂದ್ರೆ ಏನು, ನಮ್ಗೆಲ್ರಿಗೂ ಗೊತ್ತು, ಆಲ್ರೆಡಿ ನಾನು ಹೇಳಿದೆ. ಅಡಿಯಾಬೆಟಿಕ್ ಪ್ರೊಸೆಸ್ ಮೀನ್ಸ್ ದರ್ ಇಸ್ ಅ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್ ಅಲ್ವಾ. ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಏನಾಗತ್ತೆ, 0 ಆಗತ್ತೆ. ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್. ಸೊ ಒಂದು ಗ್ಯಾಸ್ ಥರ್ಮೋಡೈನಮಿಕ್ ಸ್ಟೇಟ್ ಇನಿಷಿಯಲಿ ಈ ಸ್ಟೇಟ್ ಅಲ್ಲಿ ಇರುವಂತದ್ದು ಇಲ್ಲಿಗೆ ಬಂದ್ರೆ ಅವಾಗ ಅದ್ರ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆಗಿದೆ ಅಂದ್ರೆ ಪ್ರೆಷರ್ ಚೇಂಜ್ ಆಗತ್ತೆ. ಎಷ್ಟು ಚೇಂಜ್ ಆಗತ್ತೆ, PI ಟು PF. ವಾಲ್ಯೂಮ್ ಚೇಂಜ್ ಆಗ್ತಾ ಇದೆ, VI ಟು VF. ಅಂಡ್ ಟೆಂಪರೇಚರ್ ಹೇಗೆ ಚೇಂಜ್ ಆಗ್ತಾ ಇದೆ, TI ಟು TF. ಈ ರೀತಿಯಲ್ಲಿ ಚೇಂಜಸ್ ಆಗ್ತಾ ಇದೆ ಅಲ್ವಾ. ಸೊ ಇದು ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಎಕ್ಸ್ಪಾನ್ಷನ್ ಅಂದ್ರೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ. ನಮ್ಗೆ ಗೊತ್ತಾಗತ್ತೆ ಇಲ್ಲಿ VF ಇಸ್ ಗ್ರೇಟರ್ ದೆನ್ VI.
ಸೊ ಹಾಗಾಗಿ ಇದು ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಅಂತ ಬರೀಬಹುದು. ವಾಲ್ಯೂಮ್ ಇನ್ಕ್ರೀಸ್ ಆಗತ್ತೆ, ಅಟ್ ದ ಸೇಮ್ ಟೈಮ್ ಪ್ರೆಷರ್ ಡಿಕ್ರೀಸಸ್. ಯಾಕಂದ್ರೆ ಪ್ರೆಷರ್ ಅನ್ನ ಲಾಂಗ್ ದ ವೈ ಆಕ್ಸಿಸ್ ಬರ್ದಿದ್ದೇವೆ, ಪ್ರೆಷರ್ ಡಿಕ್ರೀಸಸ್. ಸೊ ಡ್ಯೂರಿಂಗ್ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ volume increases and pressure decreases. Okay, so in that case work done is equal to P1 V1 minus P2 V2 divided by gamma minus 1. ಅಥವಾ ಇದನ್ನ R into T1 minus T2 divided by gamma minus 1 ಅಂತ ಬರಿಬಹುದು. Okay, so P1 V1 minus P2 V2. ಸೊ ಇಲ್ಲಿ P1 ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಇನಿಷಿಯಲ್ ಪ್ರೆಷರ್. ಸೊ V1 ಇನಿಷಿಯಲ್ ವಾಲ್ಯೂಮ್. ಸೊ ಅಂಡ್ P2 ಇಸ್ ದ ಫೈನಲ್ ಪ್ರೆಷರ್ ಅಂಡ್ V2 ಇಸ್ ದ ಫೈನಲ್ ವಾಲ್ಯೂಮ್. ಸೊ ಓಕೆ, ಗಾಮಾ ಅಂತ ಒಂದು ಟರ್ಮ್, ಇದನ್ನ ಓದೋದು ಹೇಗೆ? ಗಾಮಾ. ಸೊ ದಿಸ್ ಗಾಮಾ ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್ ಅಂತ ಕರಿತೇವೆ. ಗಾಮಾ ಇಸ್ ಈಕ್ವಲ್ ಟು CP by C. CP ಮತ್ತೆ CV ಬಗ್ಗೆ ನಿಮ್ಗೆ ಐಡಿಯಾ ಬಂದಿರುತ್ತೆ, ಯಾಕಂದ್ರೆ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ನಾವು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಸ್ಟಡಿ ಮಾಡಿದ್ವಿ. ಅದರಲ್ಲೂ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಕೂಡ ಸ್ಟಡಿ ಮಾಡಿದ್ವಿ. ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ at constant pressure is denoted by CP and constant volume is denoted by C. Okay. ಸೊ ಈ ಗಾಮಾವನ್ನ ಇಲ್ಲಿ ಯೂಸ್ ಮಾಡ್ತೇವೆ. ದಿಸ್ ಗಾಮಾ ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದೆನ್ 1. ಯಾಕಂದ್ರೆ CP is always greater than C. ಅಂಡ್ ಈ CP ಮತ್ತೆ CV ಯ ಮಡ್ಲು ಒಂದು ರಿಲೇಶನ್ ಇದೆ, ದಟ್ ಇಸ್ CP minus CV is equal to R. ಮೇಯರ್ಸ್ ರಿಲೇಶನ್ ಅಂತ ಕರಿತೇವೆ. ಐ ಹೋಪ್ ಇದು ಕೂಡ ನಾವು ನೋಡಿದ್ವಿ. ಅದು CP minus CV is equal to R. So this is about the work done in an adiabatic process. Okay. So next we move to the. So ನಾವು ಇಲ್ಲಿ ತನಕ ಏನ್ ನೋಡಿದ್ವಿ ಅಂದ್ರೆ ಐಸೋಥರ್ಮಲ್ ಮತ್ತೆ ಅಡಿಯಾಬೆಟಿಕ್ ಪ್ರೊಸೆಸ್ ಬಗ್ಗೆ ಸ್ಟಡಿ ಮಾಡಿದ್ವಿ ಅಲ್ವಾ? ಸೊ ಐಸೋಥರ್ಮಲ್ ಮತ್ತೆ ಅಡಿಯಾಬೆಟಿಕ್ ಪ್ರೊಸೆಸ್ ಅಲ್ಲಿ ಏನು ಡಿಫರೆನ್ಸ್ ಗಳಿದಾವೆ? ಸೊ ಐಸೋಥರ್ಮಲ್ ಪ್ರೊಸೆಸ್ ಅಂದ್ರೆ ದಿಸ್ ಪ್ರೊಸೆಸ್ ಮಸ್ಟ್ ಆಕರ್ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಯಾಕಂದ್ರೆ ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಅದರ್ ಕ್ವಾಂಟಿಟೀಸ್ ಕ್ಯಾನ್ ವೇರಿ. ಅಂದ್ರೆ ಪ್ರೆಷರ್ ವೇರಿ ಆಗ್ಬಹುದು, ವಾಲ್ಯೂಮ್ ವೇರಿ ಆಗ್ಬಹುದು. P1 V1 ಇಂದ P2 V2 ಆಗ್ಬಹುದು. ಬಟ್ ಟೆಂಪರೇಚರ್ ಇಲ್ಲೆಷ್ಟಿತ್ತು ಆ ಪ್ರೊಸೆಸ್ ಆದ್ಮೇಲೂ ಅಷ್ಟೇ ಇರ್ಬೇಕು ಅಲ್ವಾ? ಸೊ ಅಡಿಯಾಬೆಟಿಕ್ ಪ್ರೊಸೆಸ್ ಅಲ್ಲಿ ಏನಾಗ್ಬಹುದು? P1 P1 T1 ಇರೋದು P2 V2 T2 ಆಗ್ಬಹುದು. ಬಟ್ ಏನಾಗತ್ತೆ? ಡೆಲ್ಟಾ Q is equal to 0. There is no exchange of heat between system and surroundings. All quantities can vary, but no heat exchange must occur ಅಂತ ಆಗತ್ತೆ. ಡೆಲ್ಟಾ Q is equal to 0 ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಐಸೋಥರ್ಮಲ್ ಪ್ರೊಸೆಸ್ ಅಲ್ಲಿ ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್. ಟೆಂಪರೇಚರ್ ಕಾನ್ಸ್ಟೆಂಟ್ ಅಂದ್ರೆ ಹೀಟ್ ಎನರ್ಜಿ ಕಾನ್ಸ್ಟೆಂಟ್ ಇರಬೇಕು ಅಂತ ಅರ್ಥ ಅಲ್ಲ. ಹೀಟ್ ಟ್ರಾನ್ಸ್ಫರ್ ಇಸ್ ಅಲೌಡ್. ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ, ಬಟ್ ಹೀಟ್ ಎನರ್ಜಿ ಇರುತ್ತೆ ಅಲ್ಲಿ. ಸೊ ದಿಸ್ ಹೀಟ್ ಎನರ್ಜಿ ಇಸ್ ಯೂಸ್ ಟು ಡೂ ವರ್ಕ್. ಡೆಲ್ಟಾ Q is equal to ಡೆಲ್ಟಾ W. ಡೆಲ್ಟಾ U is equal to 0 ಆಗುತ್ತೆ. ಸೊ ಬಟ್ ಇನ್ ಅಡಿಯಾಬೆಟಿಕ್ ಪ್ರೊಸೆಸ್ there is no exchange of heat between system and surroundings. Heat exchange is forbidden ಅಂತ ಹೇಳ್ತೇವೆ. ಅಂದ್ರೆ there is no heat exchange between system and surroundings. Okay. So ಇಲ್ಲಿ temperature remains constant, but ಇಲ್ಲಿ temperature of the system changes. ಎಲ್ಲಿ? ಅಡಿಯಾಬೆಟಿಕ್ ಪ್ರೊಸೆಸ್ ಅಲ್ಲಿ. ಇದನ್ ಬಿಟ್ಟು ಇನ್ನೂ ಕೆಲವೊಂದು ರಿಲೇಷನ್ ಗಳಿದಾವೆ. ಇಲ್ಲಿ PV is equal to constant ಅಂತ ಯೂಸ್ ಮಾಡ್ತೇವೆ. ಇಲ್ಲಿ ಏನ್ ಮಾಡ್ತೇವೆ? PV raised to gamma is constant ಅಂತ ಯೂಸ್ ಮಾಡ್ತೇವೆ. PV is equal to constant. ಇಲ್ಲಿ PV raised to gamma is equal to constant ಅಂತ ಆಗತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಸುಮಾರು ಏನಿದೆ ವರ್ಕ್ ಡನ್ನಿಗೆ ಎಕ್ಸ್ಪ್ರೆಷನ್ ಗಳನ್ನ ಬರೀಬಹುದು. ಸೊ ಡಿಫರೆನ್ಸ್ ಅನ್ನ ಕಂಪೇರ್ ಮಾಡಿದಾಗ ಈ ರೀತಿಯಲ್ಲಿ ನಾವು ಐಸೋಥರ್ಮಲ್ ಮತ್ತೆ ಅಡಿಯಾಬೆಟಿಕ್ ಪ್ರೊಸೆಸ್ ಗಳನ್ನ ಡಿಫರೆನ್ಸ್ ಹೇಳ್ಬಹುದು.
Okay. Next we move about the heat engine. So heat engine ಗೆ ಹೋದ್ರೆ ಮೇನ್ ಆಗಿ ಹೀಟ್ ಎಂಜಿನ್ ಕೆಲಸ ಏನು? ಈ ಪೆಟ್ರೋಲ್ ಎಂಜಿನ್, ಡೀಸೆಲ್ ಎಂಜಿನ್, ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುವಂತ ಎಂಜಿನ್ಗಳು ಎಲ್ಲ ಆಟೋಮೊಬೈಲ್ ಎಂಜಿನ್ಸ್ ಎಲ್ಲ ಏನು, ದೇ ಆರ್ ಬೇಸ್ಡ್ ಆನ್ ಹೀಟ್ ಎಂಜಿನ್ ಅಲ್ವಾ? ಎಲ್ಲದರಲ್ಲಿ ಹೀಟ್ ಎಂಜಿನ್ ಪ್ರಿನ್ಸಿಪಲ್ ಸೇಮ್. ಸೊ ಜನರಲಿ ಇಲ್ಲಿ ಏನಾಗತ್ತೆ ಅಂದ್ರೆ ಹೀಟ್ ಎಂಜಿನ್ ಅಲ್ಲಿ ದ ಡಿವೈಸ್ ವಿಚ್ ಕನ್ವರ್ಟ್ಸ್ ಹೀಟ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಅಥವಾ ಯೂಸ್ಫುಲ್ ವರ್ಕ್ ಡನ್ ಅಂತ ಹೇಳ್ತೇವೆ. ಸೊ ಇದೇನ್ ಮಾಡತ್ತೆ? ಹೀಟ್ ಎಂಜಿನ್ ಅಂದ್ರೆ ಹೀಟ್ ಎಂಜಿನ್ ಅಂದ್ರೆ ನಾವೇನ್ ಹೇಳ್ಬಹುದು? ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಹೀಟ್ ಎನರ್ಜಿ ಇಂಟು ಯೂಸ್ಫುಲ್ ವರ್ಕ್ ಡನ್ ಆರ್ ಮೆಕ್ಯಾನಿಕಲ್ ಎನರ್ಜಿ. ಸೊ ಹೀಟ್ ಎಂಜಿನ್ ಹೇಗೆ ವರ್ಕ್ ಆಗತ್ತೆ ಅಂತ ತಗೊಂಡ್ರೆ, ಸೊ ಹೀಟ್ ಎಂಜಿನ್ ನಲ್ಲಿ ಮೇನ್ ಆಗಿ 4 ಪಾರ್ಟ್ಸ್ ಗಳು ಇರ್ತವೆ. ಅಂದ್ರೆ 3 ಪಾರ್ಟ್ಸ್ ಗಳನ್ನ ತಗೊಳ್ಬಹುದು ಹೀಟ್ ಎಂಜಿನ್ ನಲ್ಲಿ. ಒಂದು ಹಾಟ್ ರಿಸರ್ವಯರ್. ಓಕೆ, ಸೊ ಹೀಟ್ ಎಂಜಿನ್ ಇದನ್ನ ವರ್ಕಿಂಗ್ ಸಬ್ಸ್ಟೆನ್ಸ್ ಅಂತಾನು ಕರಿತೇವೆ ನಾವು. ದಿಸ್ ಇಸ್ ವರ್ಕಿಂಗ್ ಸಬ್ಸ್ಟೆನ್ಸ್. ಸೊ ಇದು ಹಾಟ್ ರಿಸರ್ವಯರ್, ಒಂದು ಕೋಲ್ಡ್ ರಿಸರ್ವಯರ್ ಅಂತ ಕರಿತೇವೆ. ಸೊ ಅಂದ್ರೆ ಸೋರ್ಸ್ ಅಂತಾನು ಇನ್ನೊಂದು ಹೆಸರು ಇದಕ್ಕೆ. ಸೋರ್ಸಿನ ಟೆಂಪರೇಚರ್ ಯಾವಾಗ್ಲೂ ಹೆಚ್ಚಿರತ್ತೆ, ಹೈ ಇರತ್ತೆ ಕಂಪೇರ್ಡ್ ಟು ಸಿಂಕ್ ಟೆಂಪರೇಚರ್. ದಿಸ್ ಇಸ್ ಕಾಲ್ಡ್ ಸಿಂಕ್. ಓಕೆ, ಸೊ ಇಲ್ಲಿ ಸೋರ್ಸ್ ಟೆಂಪರೇಚರ್ ಆಫ್ ಸೋರ್ಸ್ ಇಸ್ ಗ್ರೇಟರ್ ದೆನ್ ಟೆಂಪರೇಚರ್ ಆಫ್ ಸಿಂಕ್ ಆಗಿರತ್ತೆ. ಸೊ ನಾವು ಸೋರ್ಸ್ ಇಂದ ಏನ್ ಮಾಡಬಹುದು? ಎಷ್ಟು ಹೀಟ್ ಎನರ್ಜಿಯನ್ನು ಕೂಡ ಬೇಕಾದ್ರೂ ತಗೊಳ್ಬಹುದು, ಅಬ್ಸಾರ್ಬ್ ಮಾಡ್ಕೋಬಹುದು. ಬಟ್ ಇಲ್ಲಿಂದ ಎಷ್ಟು ಹೀಟ್ ಎನರ್ಜಿ ಬೇಕಾದ್ರೂ ನಾವು ರಿಲೀಸ್ ಮಾಡಬಹುದು. ಯಾವುದಕ್ಕೆ? ಸಿಂಕ್ಗೆ. ಸೊ ಇಲ್ಲೇನಾಗತ್ತಂದ್ರೆ ಹೇಗೆ ವರ್ಕ್ ಆಗತ್ತೆ ಕಾರ್ನಾಟ್ ಹೀಟ್ ಎಂಜಿನ್ ಅಥವಾ ಎಲ್ಲ ಹೀಟ್ ಎಂಜಿನ್ಗಳು? ದ ವರ್ಕಿಂಗ್ ಸಬ್ಸ್ಟೆನ್ಸ್ ಅಬ್ಸಾರ್ಬ್ ಸಮ್ ಅಮೌಂಟ್ ಆಫ್ ಹೀಟ್ ಫ್ರಮ್ ದಿ ಸಿಸ್ಟಮ್, ಸೋರ್ಸ್, ಅಂಡ್ ಇಟ್ ಡಸ್ ಸಮ್ ವರ್ಕ್, ಅಂಡ್ ಸೊ ರಿಮೈನಿಂಗ್ ಪಾರ್ಟ್ ಆಫ್ ಹೀಟ್ ಇಸ್ ರಿಲೀಸ್ ಟು ದಿ ಸಿಂಕ್ ಅಂತ ಹೇಳ್ಬೋದು. ಓಕೆ, ಸೊ ಕ್ಯೂ ಈಸ್ ಈಕ್ವಲ್ ಟು ನಾವೇನ್ ಬರೀತೇವೆ? ಕ್ಯೂ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಈಸ್ ಈಕ್ವಲ್ ಟು QH plus or QH is equal to the amount of heat energy absorbed is equal to ಏನಕ್ಕೆ ಯೂಸ್ ಆಗತ್ತೆ? ಒಂದು ಪಾರ್ಟ್ ಸಿಂಕಿಗೆ ಹೋಗತ್ತೆ, ಇನ್ನೊಂದು ಪಾರ್ಟ್ ಏನಾಗತ್ತೆ? ಯೂಸ್ಫುಲ್ ವರ್ಕ್ ಡನ್ ಆಗಿ ಕನ್ವರ್ಟ್ ಆಗತ್ತೆ. QH is equal to QL plus W ಅಂತ ಬರೀತೇವೆ. ಸೊ ಇದು ಯಾವಾಗ? ಕಾರ್ನಾಟ್ ಹೀಟ್ ಎಂಜಿನ್ ಅಲ್ಲಿ ಕೂಡ ಇದು ವರ್ಕ್ ಆಗತ್ತೆ. ಓಕೆ, ಅಂದ್ರೆ ಔಟ್ಪುಟ್ ಇಸ್ ಹಿಯರ್ W, ಇನ್ಪುಟ್ ಇಸ್ QH ಅಂತ ಹೇಳೋದು. ನಮ್ಗೆ ಯೂಸ್ಫುಲ್ ವರ್ಕ್ ಡನ್ ಆಗೋದು ಅಥವಾ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗೋದು ದಿಸ್ ಅಮೌಂಟ್ ಆಫ್ ವರ್ಕ್. ಓಕೆ, ಸೊ ಇನ್ ಕೇಸ್ ಆಫ್ ಕಾರ್ನಾಟ್ ಹೀಟ್ ಎಂಜಿನ್ ಅಂದ್ರೆ ದಿಸ್ ಕಾರ್ನಾಟ್ ಹೀಟ್ ಎಂಜಿನ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ದಿಸ್ ಈಸ್ ಐಡಿಯಲ್ ಹೀಟ್ ಎಂಜಿನ್. ಕಾರ್ನಾಟ್ ಹೀಟ್ ಎಂಜಿನ್ ಏನಾಗತ್ತೆ? ದಿಸ್ ಇಸ್ ಐಡಿಯಲ್ ಹೀಟ್ ಎಂಜಿನ್ ಆಗಿ ಕರೆಸ್ಕೊಳ್ತದೆ. ಸೊ ಈ ಐಡಿಯಲ್ ಹೀಟ್ ಎಂಜಿನ್ ಹೇಗಿರತ್ತೆ ಅಂದ್ರೆ ಇಟ್ ಅಂಡರ್ಗೋಸ್ 4 ಪ್ರೊಸೆಸಸ್. ಯಾವ್ಯಾವುದು? ಸೊ ದಿಸ್ ಇಸ್ ಜಸ್ಟ್ ಎನ್ ಐಡಿಯಲ್ ಹೀಟ್ ಎಂಜಿನ್. ಇದರ ಎಫಿಷಿಯನ್ಸಿ 100% ಇರುತ್ತೆ. ಈ ಹೀಟ್ ಎಂಜಿನ್ ಎಫಿಷಿಯನ್ಸಿ ಎಷ್ಟು? 100%. ಅಂದ್ರೆ ಯಾವುದೇ ಫ್ಯೂಯಲ್ ಲಾಸ್ ಆಗಲ್ಲ ಇಲ್ಲಿ. ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 1 ಆರ್ 100% ಪರ್ಸೆಂಟೇಜ್ ಅಲ್ಲಿ ಹೇಳಿದ್ರೆ. ಬಟ್ ಡೇ ಟು ಡೇ ಲೈಫ್ ಅಲ್ಲಿ ಪ್ರಾಕ್ಟಿಕಲಿ ಯಾವ ಎಂಜಿನ್ ತಗೊಂಡ್ರು ಪರ್ಫೆಕ್ಟ್ ಹೀಟ್ ಎಂಜಿನ್ ಆಗಿರೋದಿಲ್ಲ. ಸೊ ಪರ್ಫೆಕ್ಟ್ಲಿ 100% ಇರೋದಿಲ್ಲ. ನಾವು ಯಾವುದೇ ವೆಹಿಕಲ್ ಅಲ್ಲಿ ಯೂಸ್ ಮಾಡುವಂತ ಎಂಜಿನ್ಗಳು ಇರ್ಬೋದು, ಪೆಟ್ರೋಲ್ ಎಂಜಿನ್ ಇರ್ಬೋದು, ಡೀಸೆಲ್ ಎಂಜಿನ್ ಇರ್ಬೋದು. ಸೊ ಅವೆಲ್ಲ ಅದರ ಎಫಿಷಿಯನ್ಸಿ ಏನಿರುತ್ತೆ? ಲೆಸ್ ದೆನ್ 1 ಆರ್ ಲೆಸ್ ದೆನ್ 100% ಇರುತ್ತೆ ಎಫಿಷಿಯನ್ಸಿ. ಬಟ್ ಈ ಕಾರ್ನಾಟ್ ಹೀಟ್ ಎಂಜಿನ್ ಇಸ್ ಐಡಿಯಲ್ ಹೀಟ್ ಎಂಜಿನ್ whose efficiency is 100%. Practically it is not possible, but just theoretically possible. ಅದರ ಥಿಯರಿಯನ್ನ ಕಲಿತೇವೆ. ಓಕೆ, ಸೊ ಈ ಕಾರ್ನಾಟ್ ಹೀಟ್ ಎಂಜಿನ್ ನಲ್ಲಿ ಐಡಿಯಲ್ ಹೀಟ್ ಎಂಜಿನ್ ಏನಾಗತ್ತೆ ಅಂದ್ರೆ 4 ಪ್ರೊಸೆಸ್ಗಳು ಆಗ್ತವೆ. ಒಂದು ಐಸೋಥರ್ಮಲ್ ಎಕ್ಸ್ಪಾನ್ಷನ್, ಫಸ್ಟ್ ಆಗುವಂತದ್ದು ಐಸೋಥರ್ಮಲ್ ಎಕ್ಸ್ಪಾನ್ಷನ್. ನೆಕ್ಸ್ಟ್ ಒನ್ ಈಸ್ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ and isothermal compression and adiabatic compression. Isothermal expansion ಅಂದ್ರೆ
ಸೊ ಎ ಇಂದ ಬಿಗೆ ವಾಲ್ಯೂಮ್ ಏನಾಗತ್ತೆ ಇಲ್ಲಿ ಇನ್ಕ್ರೀಸ್ ಆಗತ್ತೆ ಅಲ್ವಾ. ಸೊ ಪ್ರೆಷರ್ ಪಿ ವಿ ಡಯಾಗ್ರಾಮ್ ಹಾಕಿದ್ರೆ ಈ ಕೇಸಲ್ಲಿ ಎ ಇಂದ ಬಿಗೆ ಚೇಂಜ್ ಆಗುವಾಗ ವಾಲ್ಯೂಮ್ ಏನಾಗಿದೆ ಇನ್ಕ್ರೀಸ್ ಆಗಿದೆ, ಪ್ರೆಷರ್ ಏನಾಗಿದೆ ಡಿಕ್ರೀಸ್ ಆಗಿದೆ. ವಾಲ್ಯೂಮ್ ಇನ್ಕ್ರೀಸ್ ಆಗಿದ್ದಕ್ಕೆ ಇದು ಎಕ್ಸ್ಪಾನ್ಷನ್, ಐಸೋಥರ್ಮಲ್ ಎಕ್ಸ್ಪಾನ್ಷನ್. ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ನೆಕ್ಸ್ಟ್ ಪ್ರೊಸೆಸ್ ಇಸ್ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್. ಇಲ್ಲೂ ಅಷ್ಟೇ ಯಾವುದೇ ಹೀಟ್ ಎನರ್ಜಿ ಅಬ್ಸಾರ್ಬ್ ಆಗೋದಿಲ್ಲ ಅಥವಾ ರಿಲೀಸ್ ಆಗೋದಿಲ್ಲ, ಬಟ್ ಏನಾಗತ್ತೆ ಇಲ್ಲಿ ಎಕ್ಸ್ಪಾನ್ಷನ್ ಆಗತ್ತೆ. ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ, ವಾಲ್ಯೂಮ್ ಸ್ಲೈಟ್ ಇನ್ಕ್ರೀಸ್ ಆಗಿದೆ, ಪ್ರೆಷರ್ ತುಂಬಾ ಡಿಕ್ರೀಸ್ ಆಗಿದೆ. So this process is called adiabatic expansion. Next one is isothermal compression ಅಂತ ಕರಿತೇವೆ. So isothermal compression ಅಂದ್ರೆ ಏನಿದೆ, ವಾಲ್ಯೂಮ್ ಹೀಗೆ ಇನ್ಕ್ರೀಸ್ ಆಗ್ಬೇಕಲ್ವಾ. ಈ ಕೇಸಲ್ಲಿ ಏನಾಗಿದೆ ವಾಲ್ಯೂಮ್ ಡಿಕ್ರೀಸಸ್. ವಾಲ್ಯೂಮ್ ಡಿಕ್ರೀಸ್ ಆಗೋದಕ್ಕೆ ಇದು ಐಸೋಥರ್ಮಲ್ ಕಾಂಪ್ರೆಷನ್. ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್ ಬಟ್ ಇಟ್ ಈಸ್ ಐಸೋಥರ್ಮಲ್ ಕಾಂಪ್ರೆಷನ್. So next one is last process is adiabatic compression. Adiabatic compression ಅಲ್ಲಿ ಏನಾಗುತ್ತೆ ವಾಲ್ಯೂಮ್ ಅಗೇನ್ ಡಿಕ್ರೀಸಸ್, ಪ್ರೆಷರ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಈ ರೀತಿ ಒಂದು ಸೈಕ್ಲಿಕ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಕಾರ್ನೋಟ್ ಹೀಟ್ ಎಂಜಿನ್. ಸೊ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಟ್ ಅಂಡರ್ಗೋಸ್ 4 processes: ಎಕ್ಸ್ಪಾನ್ಷನ್, ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್, ಐಸೋಥರ್ಮಲ್ ಕಾಂಪ್ರೆಷನ್ ಅಂಡ್ ಅಡಿಯಾಬೆಟಿಕ್ ಕಾಂಪ್ರೆಷನ್. ಈ ರೀತಿ 4 ಪ್ರೊಸೆಸ್ಗಳು ಆಗ್ತವೆ ಇಲ್ಲಿ. ಸೊ ಇಟ್ ಈಸ್ ಜಸ್ಟ್ ಅನ್ ಐಡಿಯಲ್ ಹೀಟ್ ಎಂಜಿನ್ ಅಂತ ಕರಿತೇವೆ ನಾವು. ಓಕೆ, ಸೊ ಇಟ್ ಕಂಟೈನ್ಸ್ ಟೋಟಲಿ 4 curves, 2 adiabatic curves and 2 isothermal curves. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ಇದರ ಎಫಿಷಿಯನ್ಸಿಗೆ ಹೋದ್ರೆ, ಸೊ ಎಫಿಷಿಯನ್ಸಿ ಆಫ್ ಎ ಹೀಟ್ ಎಂಜಿನ್ ಅನ್ನ ಹೇಗೆ ಬರೀಬಹುದು? ಸೊ ಇಲ್ಲಿ ಫ್ಯೂಯಲ್ ಆರ್ ಹಾಟ್ ಸೋರ್ಸ್. ಆಲ್ರೆಡಿ ನಾನು ಹೇಳ್ದೆ ಹೀಟ್ ಎಂಜಿನ್ ಅಲ್ಲಿ ಏನಾಗತ್ತೆ, ದ ವರ್ಕಿಂಗ್ ಸಬ್ಸ್ಟೆನ್ಸ್ ಪೆಟ್ರೋಲ್ ಇರಬಹುದು, ಅಂದ್ರೆ ವರ್ಕಿಂಗ್ ಸಬ್ಸ್ಟೆನ್ಸ್ ಅಬ್ಸಾರ್ಬ್ಸ್ ಸಮ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಫ್ರಮ್ ದಿ ಸೋರ್ಸ್. ಸೊ ಇದೇನ್ ಮಾಡತ್ತೆ, ಹೀಟ್ ಎನರ್ಜಿ, ಸಮ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಫ್ರಮ್ ದ ಸೋರ್ಸ್. ಸೊ ಇದೇನ್ ಮಾಡತ್ತೆ, ಹೀಟ್ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡ್ಕೊಂಡಿದ್ದು, ಸಪೋಸ್ QH ಅಮೌಂಟ್ ಆಫ್ ಹೀಟ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದೆ ಅಂದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ದ 2 purposes. ಏನಕ್ಕೆ, ಒಂದು ವರ್ಕ್ ಡನ್ ಆಗತ್ತೆ, ಇನ್ನೊಂದು ಏನಕ್ಕೆ ಪ್ಲಸ್ ಸಮ್ ಅಮೌಂಟ್ ಆಫ್ ಹೀಟ್ ಎನರ್ಜೀಸ್ ರಿಲೀಸ್ ಟು ದ ಸಿಂಕ್ ಅಲ್ವಾ. ಸೊ ಸಿಂಕಿಗೆ ರಿಲೀಸ್ ಆಗತ್ತೆ, ಅದನ್ನೇ ಈ ಡಯಾಗ್ರಾಮ್ ಅಲ್ಲಿ ತೋರಿಸ್ತಾರೆ. ಹಾಟ್ ಸೋರ್ಸ್ ಇಂದ ಏನಾಗಿದೆ ಇಲ್ಲಿ ಹೀಟ್ ಎನರ್ಜಿ ಅಬ್ಸಾರ್ಬ್ ಆಗಿದೆ. ಲೆಟ್ TH ಬಿ ದ ಟೆಂಪರೇಚರ್ ಆಫ್ ಹಾಟ್ ಸೋರ್ಸ್. ಸೋರ್ಸಿನ ಟೆಂಪರೇಚರ್ ಎಷ್ಟಿದೆ, ಸೋರ್ಸ್ ಅಂದಾಗ ಇಟ್ ವಿಲ್ ಬಿ ಎಟ್ ಹೈಯರ್ ಟೆಂಪರೇಚರ್, TH ಅಂತ ಡಿನೋಟ್ ಮಾಡ್ತೇವೆ. ಸೊ ಅಟ್ಮಾಸ್ಫಿಯರ್, ಸೊ ಕೋಲ್ಡ್ ಸಿಂಕ್ ಅಂತ ಕರಿತೇವೆ. ಲೆಟ್ TL ಬಿ ದ ಟೆಂಪರೇಚರ್ ಆಫ್ ಕೋಲ್ಡ್ ಸಿಂಕ್. TL ಇಸ್ ಟೆಂಪರೇಚರ್ ಆಫ್ ದಿ ಸಿಂಕ್ ಆಯ್ತಾ. ಸೊ ಈ ಎಫಿಷಿಯನ್ಸಿಗೆ ನಾವೊಂದು ಎಕ್ಸ್ಪ್ರೆಷನ್ ಅನ್ನ ಬರೀಬಹುದು. ಎಫಿಷಿಯನ್ಸಿ ಅಂದ್ರೆ ಸಾಮರ್ಥ್ಯ ಅಂತ ಹೇಳ್ತೇವಲ್ವಾ. ಸೊ ಆ ಎಂಜಿನ್ ಎಷ್ಟು ಸಮರ್ಥವಾಗಿದೆ ಅಂದ್ರೆ ಎಷ್ಟು ಸಾಮರ್ಥ್ಯ ಇದೆ ಅದರದ್ದು ಅಂತ ಚೆಕ್ ಮಾಡ್ಲಿಕ್ಕೆ ಹೋದ್ರೆ, ಸೊ ಎಫಿಷಿಯನ್ಸಿಯನ್ನ ನಾವು ಹೇಗೆ ಬರೀತೇವೆ, ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಅಲ್ವಾ. ನಾವು ಎಷ್ಟು ಇನ್ಪುಟ್ ಅನ್ನ ಹಾಕ್ತಾ ಇದ್ದೇವೆ ಅಲ್ಲಿಂದ ನಮ್ಗೆ ಎಷ್ಟು ಔಟ್ಪುಟ್ ಸಿಗ್ತಾ ಇದೆ. ಸೊ ನಿಮ್ಮ ಸಾಮರ್ಥ್ಯವನ್ನ ನೋಡೋದಾದ್ರೆ ನೀವು ಎಷ್ಟು ಸ್ಟಡಿ ಮಾಡ್ತೀರಿ ಸ್ಟೂಡೆಂಟ್ಸ್, ಅದರಿಂದ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಸಿಗತ್ತೆ. ಮಾರ್ಕ್ಸ್ ಸಿಗೋದು ಔಟ್ಪುಟ್, ಇನ್ಪುಟ್ ಅಂದ್ರೆ ನೀವು ಸ್ಟಡಿ ಮಾಡುವಂತದ್ದು. ಸೇಮ್ ವೇ ಎಂಜಿನ್ ಅಲ್ಲೂ ಅಷ್ಟೇ, ನಾವು ಇನ್ಪುಟ್ ಎಷ್ಟು ಹಾಕ್ತಾ ಇದ್ದೇವೆ ಅಲ್ಲಿಂದ ಔಟ್ಪುಟ್ ಎಷ್ಟು ಸಿಗತ್ತೆ, ಅದನ್ನ ಎಫಿಷಿಯನ್ಸಿ ಅಂತ ಕರಿತೇವೆ. ಸೊ ದಿಸ್ ಎಫಿಷಿಯನ್ಸಿಯನ್ನ ನಾವು ಹೇಗೆ ಬರೀಬಹುದು ಅಂದ್ರೆ, ದಿಸ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 1 ಮೈನಸ್ T2 by T1 ಅಥವಾ TL by TH ಅಂತ ಬರೀತೇವೆ. ದ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 1 ಮೈನಸ್ T2 by T1 ಅಥವಾ TL by TH ಅಂತ ಬರೀತೇವೆ. So this is also equal to, the efficiency is also equal to 1 minus Q2 ಅಥವಾ QL divided by QH. ಅಂದ್ರೆ heat energy released to the sink divided by heat energy
ಅಬ್ಸಾರ್ಬ್ಡ್ ಬೈ ದ ಸೋರ್ಸ್ ಅಲ್ವಾ. ಸೊ ಇಲ್ಲಿ ಎಫಿಷಿಯನ್ಸಿಯನ್ನ ಈ ರೀತಿಯಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಬಹುದು, ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯೂಸ್ ಆಗತ್ತೆ ಇವು. ಯಾಕೆ ಅಂತ ಕೇಳಿದ್ರೆ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಏನು, ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಅಲ್ವಾ. ಸೊ ಔಟ್ಪುಟ್ ಬೈ ಇನ್ಪುಟ್. ಸೊ ಹಿಯರ್ ಔಟ್ಪುಟ್ ಈಸ್ ನಮಗೆ ಎಷ್ಟು ವರ್ಕ್ ಡನ್ ಆಗಿದೆ ಅಂತ ಬೇಕು. ಔಟ್ಪುಟ್ ಅಂದ್ರೆ ವರ್ಕ್ ಡನ್ ಎಷ್ಟಾಗಿದೆ ಅಂತ ಬೇಕು. ಸೊ ವರ್ಕ್ ಡನ್, ಎಷ್ಟು ಯೂಸ್ಫುಲ್ ವರ್ಕ್ ಡನ್ ಆಗಿದೆ ಅದು ನಮ್ಮ ಔಟ್ಪುಟ್. ಇನ್ಪುಟ್ ಏನಾಗುತ್ತೆ, ನಾವು ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೇವೋ ಅದು ನಮ್ಮ ಇನ್ಪುಟ್. ಸೊ ನಾವು ಸಪ್ಲೈ ಮಾಡ್ತಾ ಇರುವಂತದ್ದು ಎಷ್ಟು, QH ಅಮೌಂಟ್ ಆಫ್ ಹೀಟ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೇವೆ, ಯಾಕಂದ್ರೆ ಹೀಟ್ ಎನರ್ಜಿ ಅಬ್ಸಾರ್ಬ್ಡ್ ಇಸ್ QH. ಓಕೆ, ಸೊ ದಿಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಏನಾಗುತ್ತೆ, ವರ್ಕ್ ಡನ್ ಈಸ್ ಈಕ್ವಲ್ ಟು QH ಮೈನಸ್ QS ಅಲ್ವಾ. ಸೊ ವರ್ಕ್ ಡನ್ ಈಸ್ QH ಮೈನಸ್ QS. The heat energy absorbed. ಈ equation ಇಂದ ಹೇಳ್ಬಹುದು ನಾವು law of conservation of energy. So QH minus QS divided by QH, or this is equal to QH by QH minus QS by QH ಅಲ್ವಾ. So QH by QH is 1 minus, ನಾನಿಲ್ಲಿ ಸಿಂಕ್ ಅನ್ನ QS ಅಂತ ಡಿನೋಟ್ ಮಾಡಿದ್ದೇನೆ, ಅಥವಾ L ಅಂತಾನು ಡಿನೋಟ್ ಮಾಡಬಹುದು ಇಲ್ಲಿ. 1 minus QS by QH ಅಥವಾ 1 minus QL by QH ಅಂತ ಬರೀಬಹುದು. ಸೊ ಎಫಿಷಿಯನ್ಸಿಗೆ ಎರಡು ಇಕ್ವೇಶನ್ ಗಳನ್ನ ಯೂಸ್ ಮಾಡ್ತೇವೆ ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡುವ. ಒಂದು ಇಕ್ವೇಶನ್ ಯಾವುದು, 1 minus TL by TH. ಇನ್ನೊಂದು ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 1 minus QL by QH. ಯಾವ ಇಕ್ವೇಶನ್ ಕೂಡ ಯೂಸ್ ಮಾಡಬಹುದು ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಓಕೆ, ಸೊ this is about the heat engine. So heat engine ಮೇಲೆ ಕೆಲವೊಂದು ಸಾರಿ ಕ್ವಶನ್ಸ್ ಗಳು ಬರ್ತವೆ. ಓಕೆ, ನೆಕ್ಸ್ಟ್ we move to the, ನಾನು ಹೇಳ್ದೆ ಆಲ್ರೆಡಿ ಏನಿದೆ ಈ ಚಾಪ್ಟರ್ ಅಲ್ಲಿ ನಾವು 3 ಲಾ ಆಫ್ ಥರ್ಮೋಡೈನಮಿಕ್ಸ್ ಗಳನ್ನ ನೋಡ್ತೇವೆ ಅಂತ. ಸೊ ಒಂದು 0th ಲಾ ಆಫ್ ಥರ್ಮೋಡೈನಮಿಕ್ಸ್, ದಟ್ ಈಸ್ ದ ನಥಿಂಗ್ ಬಟ್ ಏನದು, ಡೆಫಿನೇಷನ್ ಆಫ್ ಟೆಂಪರೇಚರ್ ಅನ್ನ ಕೊಡುವಂತದ್ದು. ನೆಕ್ಸ್ಟ್ ಒನ್ ಇಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನ್ ಕೊಡುತ್ತೆ ನಮ್ಗೆ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನನ್ನ ಹೇಳ್ತದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅನ್ನ ಹೇಳುತ್ತೆ. ನೆಕ್ಸ್ಟ್ ಬರುವಂತದ್ದು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಬಹಳ ಇಕ್ವೇಶನ್ ಗಳೇನಿಲ್ಲ ಇಲ್ಲಿ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನ ಫಾರ್ ಹೀಟ್ ಎಂಜಿನ್ ಗೆ ನಾವು ಯೂಸ್ ಮಾಡ್ತೇವೆ. ಇಲ್ಲಿ ಎರಡು ಸ್ಟೇಟ್ಮೆಂಟ್ ಗಳನ್ನ ಯೂಸ್ ಮಾಡ್ತೇವೆ. ಒಂದು ಕ್ಯಾಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್, ಇನ್ನೊಂದು ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಸೊ ಕ್ಯಾಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಅನ್ನ ತಗೊಂಡ್ರೆ, ಸೊ ಇಲ್ಲಿ ನಾವು ಏನ್ ಹೇಳ್ಬೋದು, ಬೇರೆ ಬೇರೆ ಫಾರ್ಮ್ ಅಲ್ಲಿ ಬರೀಬಹುದು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಟ್ ಈಸ್ ಇಂಪಾಸಿಬಲ್ ಟು ಎಕ್ಸ್ಟ್ರಾಕ್ಟ್ Q hot, ಓಕೆ, ಫ್ರಮ್ ಎ ಹಾಟ್ ರಿಸರ್ವಾಯರ್ ಅಂಡ್ ಯೂಸ್ ಇಟ್ ಆಲ್ ಟು ಡೂ ವರ್ಕ್ W. ಸಮ್ ಅಮೌಂಟ್ ಆಫ್ heat Q ಮಸ್ಟ್ ಬಿ ಎಕ್ಸಾಸ್ಟೆಡ್ ಟು ಎ ಕೋಲ್ಡ್ ರಿಸರ್ವಾಯರ್. ಸೊ ಅಂದ್ರೆ ಇದು ಏನ್ ಹೇಳತ್ತೆ, ಕ್ಯಾಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಹೇಳತ್ತೆ, ಸೊ ನಾವು ಎಷ್ಟು ಹೀಟ್ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡ್ತೇವೋ ಹಾಟ್ ರಿಸರ್ವಾಯರ್ ಇಂದ, ಸೊ ಅದಷ್ಟು ಏನಾಗೋದಿಲ್ಲ, ಎನರ್ಜಿ ಆಗಿ ಕನ್ವರ್ಟ್ ಆಗೋದಿಲ್ಲ. ಸೊ ಏನಾಗತ್ತೆ, ಸ್ವಲ್ಪ ಅಮೌಂಟ್ ಆಫ್ ಹೀಟ್ ಎನರ್ಜಿ ಎನ್ವೈರನ್ಮೆಂಟ್ ಗೆ ರಿಲೀಸ್ ಆಗತ್ತೆ, ಅಂದ್ರೆ ಕೋಲ್ಡ್ ರಿಸರ್ವಾಯರ್ ಅಥವಾ ಎನ್ವೈರನ್ಮೆಂಟ್ ಗೆ ರಿಲೀಸ್ ಆಗತ್ತೆ. ಸೊ ಅಂದ್ರೆ ಎಫಿಷಿಯನ್ಸಿ ಇಸ್ ನಾಟ್ ಈಕ್ವಲ್ ಟು 100%. ಸೊ ಎಫಿಷಿಯನ್ಸಿ 100% ಆಗ್ಬೇಕು ಅಂದ್ರೆ ಏನಾಗ್ಬೇಕು ಹೇಳಿ, ಎಫಿಷಿಯನ್ಸಿ 100% ಯಾವಾಗ ಆಗತ್ತೆ, ವೆನ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 100% ಅಂದ್ರೆ 1 minus QH by QL ಅಲ್ವಾ. ಸೊ QL by QH. ಸೊ QL by QH. ಸೊ ದಿಸ್ QL is equal to 0 ಆದ್ರೆ, if QL is equal to 0 ಆದ್ರೆ, then efficiency is equal to 1 minus 0 ಆಯ್ತು. ಅಂದ್ರೆ ಅವಾಗ 1, efficiency 1 ಅಂದ್ರೆ ಇದು ಏನು 100%. If there is a no loss of heat energy to the cold reservoir. ಸೊ no loss ಅಂದ್ರೆ ನಾವು ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೇವೋ ಅಷ್ಟು ಹೀಟ್ ಎನರ್ಜಿ ಏನಾಗಬೇಕು, ಯೂಸ್ಫುಲ್ ವರ್ಕ್ ಡನ್ ಆಗಿ ಕನ್ವರ್ಟ್ ಆಗಬೇಕು. ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಮ್ಯಾಕ್ಸಿಮಮ್ ಫಾರ್ ದ ಕಾರ್ನೋಟ್ ಸೈಕಲ್ ಇಸ್ ಇಷ್ಟೇ, QH minus QC divided by QH ಅಲ್ವಾ. ಸೊ
ಇಲ್ಲಿ ಹಾಗಾಗಿ ಇಟ್ ಈಸ್ ಇಂಪಾಸಿಬಲ್ ಟು ಎಕ್ಸ್ಟ್ರಾಕ್ಟ್ ಹೀಟ್ ಕ್ಯೂ ಹಾಟ್ ಫ್ರಮ್ ಎ ಹಾಟ್ ರಿಸರ್ವಾಯರ್ ಅಂಡ್ ಯೂಸ್ ಇಟ್ ಆಲ್ ಟು ಡೂ ವರ್ಕ್ ಡಬ್ಲ್ಯೂ. But some amount of heat must be exhausted to a cold reservoir. So ಇದನ್ನ ಹೇಳೋದು ಕ್ಯಾಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಅಂತ ಹೇಳ್ತೇವೆ. ಇನ್ನೊಂದು ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಅಂತ ಬರ್ತದೆ. ಸೊ ಎರಡೂ ಜನ ಹೇಳಿದ್ದು ಒಂದೇ, ಕ್ಯಾಲ್ವಿನ್ ಪ್ಲಾಂಕ್ ಮತ್ತೆ ಕ್ಲಾಸಿಯಸ್. ಸೊ ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಏನ್ ಹೇಳತ್ತೆ ಅಂದ್ರೆ, ಸೊ ನೋ ಪ್ರೊಸೆಸ್ ಇಸ್ ಪಾಸಿಬಲ್ ಅಲ್ವಾ, whose sole only result is the transfer of heat from a body at higher temperature to, from a colder object to a hotter object. So ಯಾವುದೇ ಸಿಸ್ಟಮ್, ಯಾವುದೇ ಪ್ರೊಸೆಸ್ ಲೋವರ್ ಟೆಂಪರೇಚರ್ ಇಂದ ಹೈಯರ್ ಟೆಂಪರೇಚರ್ ಕಡೆಗೆ ಹೀಟ್ ಎನರ್ಜಿಯನ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ. ಇಂಪಾಸಿಬಲ್ ಅಕಾರ್ಡಿಂಗ್ ಟು ಸೆಕೆಂಡ್ ಲಾ. ಅಂದ್ರೆ ಲೋವರ್ ಟೆಂಪರೇಚರ್ ಇಂದ ಹೈಯರ್ ಟೆಂಪರೇಚರ್ಗೆ ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಆಗೋದು. ಸೊ ಅಂದ್ರೆ T1 ಕೋಲ್ಡ್ ಬಾಡಿ ಟೆಂಪರೇಚರ್, T2 ಇಸ್ ದ ಹಾಟ್ ಬಾಡಿ ಟೆಂಪರೇಚರ್. ಸೊ ಇಲ್ಲಿಂದ ಏನಾಗೋದು ಇದು ಹೀಟ್ ಎನರ್ಜಿ ಏನಾಗ್ಬೇಕು, ಕೋಲ್ಡ್ ಬಾಡಿ ಟು ಎಲ್ಲಿ ಹೋಗ್ಬೇಕು, ಹೀಟ್ ಬಾಡಿಗೆ ಹೋಗ್ಬೇಕು, ಹಾಟ್ ಬಾಡಿಗೆ ಹೋಗ್ಬೇಕು. ಬಟ್ ಇದು ಪಾಸಿಬಲ್ ಇದೆಯಾ? ಸೊ ಯಾವ್ದಾದ್ರು ನಾವು ಎಕ್ಸ್ಟರ್ನಲ್ ಸೋರ್ಸ್ ಇದ್ರಷ್ಟೇ ಪಾಸಿಬಲ್ ಇದೆ. ಇಲ್ಲ ಅಂದ್ರೆ ಹೀಟ್ ಎನರ್ಜಿ ಆಲ್ವೇಸ್ ಫ್ಲೋ ಫ್ರಮ್ ಬಾಡಿ ಎಟ್ ಹೈಯರ್ ಟೆಂಪರೇಚರ್ ಟು ಬಾಡಿ ಎಟ್ ಲೋವರ್ ಟೆಂಪರೇಚರ್ ಅಲ್ವಾ. ಸೊ ಬಾಡಿ ಎಟ್ ಹೈಯರ್ ಟೆಂಪರೇಚರ್ ಟು ಬಾಡಿ ಎಟ್ ಲೋವರ್ ಟೆಂಪರೇಚರ್ ಕಡೆಗೆ ಹೀಟ್ ಎನರ್ಜಿ ಫ್ಲೋ ಆಗತ್ತೆ. ಸೊ ಹಾಗಾಗಿ ಕ್ಲಾಸಿಯಸ್ ಸ್ಟೇಟ್ಮೆಂಟ್ ಹೇಳೋದೇನು, ನೋ ಪ್ರೊಸೆಸ್ ಇಸ್ ಪಾಸಿಬಲ್ whose sole result is the transfer of heat from a colder object to the hotter object. So ಅದನ್ನ ಹೇಳುತ್ತೆ, colder to hotter body. It is impossible constructed device ಅಲ್ವಾ. So will produce no effect other than the ಅಂದ್ರೆ ಇದೆ from cooler to heat transfer from a cooler to a hotter body. So this is about the ನಮ್ಗೆ ಏನಾಯ್ತು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಇಲ್ಲಿ ಜಸ್ಟ್ ಸ್ಟೇಟ್ಮೆಂಟ್ ಗಳಷ್ಟೇ ಸೆಕೆಂಡ್ ಲಾ ಅಲ್ಲಿ. ಓಕೆ, ನೆಕ್ಸ್ಟ್ ವಿ ಗೋ ಅಬೌಟ್ ಜಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ಇದೊಂದು ಮುಗಿಸಿ MCQ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ರಿವರ್ಸಿಬಲ್ ಅಂಡ್ ಇರ್ರಿವರ್ಸಿಬಲ್ ಪ್ರೊಸೆಸ್ ಅಂತ ಯೂಸ್ ಮಾಡ್ತೇವೆ ನಾವು ಥರ್ಮೋಡೈನಮಿಕ್ ಪ್ರೊಸೆಸ್ ಅಲ್ಲಿ. ರಿವರ್ಸಿಬಲ್ ಮತ್ತೆ ಇರ್ರಿವರ್ಸಿಬಲ್ ಪ್ರೊಸೆಸ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ರಿವರ್ಸಿಬಲ್ ಪ್ರೊಸೆಸ್ ಅಂದ್ರೆ ಏನು? So as the name indicates here, it is a slow process going through series of smaller stages with each stage maintaining equilibrium between the system and surroundings. Okay. So but irreversible ಅಂದ್ರೆ slow process ಆಗತ್ತೆ. ಇಲ್ಲಿ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಈಕ್ವಿಲಿಬ್ರಿಯಂ ಕಂಡೀಷನ್ ಅಚೀವ್ ಆಗತ್ತೆ. So irreversible process andre, in this process the system attains final state from the initial state with a measurable speed. Illi process enagatte, it is a past process anta helbodu. During the transformation there is no equilibrium maintained between the system and the surroundings. Okay, so reversible process can be made to proceed in forward or backward direction. ಸೊ ಅಂದ್ರೆ ಒಂದು ಸ್ಟೇಟ್ A to B ಗೆ ಚೇಂಜ್ ಆಗಿದೆ ಅಂದ್ರೆ, ಸೊ ಫಾರ್ವರ್ಡ್ ಆಗ್ಬಹುದು, ಅದೇ ವೇದಲ್ಲಿ ಇಲ್ಲಿಂದ ಹೇಗೆ ಯಾವ ಪಾತ್ ಅನ್ನ ಫಾಲೋ ಆಗಿದೆಯೋ ಅದೇ ಪಾತ್ ಅಲ್ಲಿ ವಾಪಸ್ ಬರ್ಬೋದು. ಓಕೆ, ಸೊ ಇರ್ರಿವರ್ಸಿಬಲ್ ಪ್ರೊಸೆಸ್ ಕ್ಯಾನ್ ಟೇಕ್ ಪ್ಲೇಸ್ ಇನ್ ಒನ್ ಡೈರೆಕ್ಷನ್ ಓನ್ಲಿ. ಬಟ್ ಇರ್ರಿವರ್ಸಿಬಲ್ ಪ್ರೊಸೆಸ್ ಅಲ್ಲಿ ಏನಾಗತ್ತೆ, ಒಂದು ಹೀಗ್ ಮಾತ್ರ ಹೋಗ್ಬಹುದು, ಮತ್ತೆ ಕೆನಾಟ್ ಬಿ ರಿವರ್ಸ್ಡ್ ಬ್ಯಾಕ್ ಅಂತ ಹೇಳಲಿಕ್ಕಾಗಲ್ಲ. Okay, the driving force for the reversible process is small since the process proceeds in smaller steps. But illenagatte, there is a definite driving force required for the progress of the irreversible process. Okay, so work done in a reversible process is greater than the corresponding work done in an irreversible process. So yavaglu work done in a reversible process is greater, ಜಾಸ್ತಿ ಇರುತ್ತೆ compared to work done in a irreversible process. So just ಇಲ್ಲಿ ಆಲ್ರೆಡಿ ನಾವು ಇದನ್ನ ಡಿಸ್ಕಸ್ ಮಾಡಿದ್ದೀವಿ. ರಿವರ್ಸಿಬಲ್ ಪ್ರೊಸೆಸ್ ಕ್ಯಾನ್ ಬಿ brought back to the initial state without making a change in the adjacent surroundings ಅಂತ ತಗೊಳ್ತೇವೆ. ಸೊ ಬಟ್ ಇಲ್ಲೇನಾಗತ್ತೆ ಅಂದ್ರೆ ಕೆನಾಟ್ ಬಿ ಬ್ರಾಟ್ ಬ್ಯಾಕ್ ಟು ಇಟ್ಸ್ ಇನಿಷಿಯಲ್ ಸ್ಟೇಟ್.
ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೋ ಅದೇ ಪಾಯಿಂಟಿಗೆ ಮತ್ತೆ ತರಲಿಕ್ಕೆ ಆಗೋದಿಲ್ಲ ವಿದೌಟ್ ಮೇಕಿಂಗ್ ಎ ಚೇಂಜ್ ಇನ್ ದ ಸರೌಂಡಿಂಗ್ಸ್. ಓಕೆ, ಸೊ ಇನ್ ದಿಸ್ ವೇ ನಾವೇನ್ ಹೇಳ್ಬಹುದು ಅಂದ್ರೆ ರಿವರ್ಸಿಬಲ್ ಪ್ರೊಸೆಸ್ ಇಟ್ ಇಸ್ ಎನ್ ಐಡಿಯಲ್ ಪ್ರೊಸೆಸ್. ನೇಚರ್ ಅಲ್ಲಿ ಯಾವುದೇ ಪ್ರೊಸೆಸ್ ತಗೊಂಡ್ರು ಅದೇನಾಗಿರುತ್ತೆ, ಇರ್ರಿವರ್ಸಿಬಲ್ ಪ್ರೊಸೆಸ್ ಆಗತ್ತೆ. ನೇಚರ್ ಅಲ್ಲಿ ಎಲ್ಲ ಪ್ರೊಸೆಸ್ಗಳು ಇರ್ರಿವರ್ಸಿಬಲ್ ಪ್ರೊಸೆಸ್, ರಿವರ್ಸಿಬಲ್ ಪ್ರೊಸೆಸ್ ಅಲ್ಲ. ಓಕೆ, so far we have discussed about this some important concepts of ಯಾವುದು ಥರ್ಮೋಡೈನಮಿಕ್ಸ್ ನ ಸುಮಾರು ಕಾನ್ಸೆಪ್ಟ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಯಾವುದಂದ್ರೆ ಒಂದು ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್. ಓಕೆ, ಸೊ ಇಂಟರ್ನಲ್ ಎನರ್ಜಿ ಅಂದ್ರೆ ಏನಂತ ಬೇಕು, ಆಯ್ತಾ. ಸೊ ನೆಕ್ಸ್ಟ್ ಈ ಡಿಫ್ರೆಂಟ್ ಪ್ರೊಸೆಸ್ ಅಲ್ಲಿ ಐಸೋಥರ್ಮಲ್, ಐಸೋಬ್ಯಾರಿಕ್, ಐಸೋಕೋರಿಕ್, ಅಡಿಯಾಬೆಟಿಕ್ ಪ್ರೊಸೆಸ್. ಸೊ ಓಕೆ, ಸೊ ಈ ರೀತಿಯ ಬೇರೆ ಬೇರೆ ಪ್ರೊಸೆಸ್ಗಳು ಏನು ಇಂಪಾರ್ಟೆಂಟ್ ಆಗತ್ತೆ. ಸೊ ನೆಕ್ಸ್ಟ್ ಬರುವಂತದ್ದು ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಅಂಡ್ ವರ್ಕ್ ಡನ್ ಇನ್ ಅನ್ ಅಡಿಯಾಬೆಟಿಕ್ ಪ್ರೊಸೆಸ್. ಓಕೆ, ಸೊ ಹಾಗೆ ಕಾರ್ನಾಟ್ ಹೀಟ್ ಎಂಜಿನ್ ನ ಎಫಿಷಿಯನ್ಸಿ ಆಫ್ ಎ ಕಾರ್ನಾಟ್ ಹೀಟ್ ಎಂಜಿನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ we know about the some MCQs ಅನ್ನ ಸಾಲ್ವ್ ಮಾಡೋಣ ಇಲ್ಲಿ. ಓಕೆ, ಇಫ್ ಎ ಏನಿದೆ ಫಸ್ಟ್ ಕ್ವಶನ್ ಏನಿದೆ, ಇಫ್ ಎ ಟ್ರೈ ಅಟಾಮಿಕ್ ಗ್ಯಾಸ್ ಇಸ್ ಹೀಟೆಡ್ ಐಸೋಥರ್ಮಲಿ, ಏನ್ ಹೇಳತ್ತೆ ಕ್ವಶನ್, if a triatomic gas is heated isothermally, ಏನಿದೆ ಕ್ವಶನ್? So triatomic gas is heated isothermally. The percentage of the heat energies used to increase the internal energy is. Triatomic gas is heated isothermally. The percentage of the heat energies used to increase the internal energy is. ಅಲ್ವಾ? ಸೊ ಇಲ್ಲಿ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಪರ್ಸೆಂಟೇಜ್ ಆಫ್ ದ ಹೀಟ್ ಎನರ್ಜೀಸ್ ಯೂಸ್ ಟು ಇನ್ಕ್ರೀಸ್ ದ ಇಂಟರ್ನಲ್ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಟ್ರೈ ಅಟಾಮಿಕ್ ಗ್ಯಾಸ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವುದನ್ನೇ ಕೊಡ್ಲಿ, ಟ್ರೈ ಅಟಾಮಿಕ್ ಗ್ಯಾಸ್ ಇರ್ಲಿ, ಡೈ ಅಟಾಮಿಕ್ ಇರ್ಲಿ, ಯಾವುದೇ ಇರ್ಲಿ, ಇಟ್ ಈಸ್ ಹೀಟೆಡ್ ಐಸೋಥರ್ಮಲಿ. ಸೊ ಕ್ವಶನ್ ಏನಿದೆ, ಇಟ್ ಈಸ್ ಹೀಟೆಡ್ ಐಸೋಥರ್ಮಲಿ, ಐಸೋಥರ್ಮಲ್ ಆಗ್ತಾ ಇದೆ ಇಲ್ಲಿ, ಐಸೋಥರ್ಮಲ್ ಪ್ರೊಸೆಸ್. ಐಸೋಥರ್ಮಲ್ ಪ್ರೊಸೆಸ್ ಅಂದ್ರೆ ಏನು? ಓಕೆ, ಸೊ ಐಸೋಥರ್ಮಲ್ ಪ್ರೊಸೆಸ್ ಅಂದ್ರೆ ಏನಾಗತ್ತೆ, ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ. ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಐಸೋಥರ್ಮಲ್ ಪ್ರೊಸೆಸ್? ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್ ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಲ್ವಾ, ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್ ಅಂತ ಆಯ್ತು. ಸೊ ಟೆಂಪರೇಚರ್ ಕಾನ್ಸ್ಟೆಂಟ್ ಅಂದ್ರೆ ಅರ್ಥ ಏನು? ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್ ಅಂದ್ರೆ ಇಂಟರ್ನಲ್ ಎನರ್ಜಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಆಯ್ತು. ಸೊ ಇಂಟರ್ನಲ್ ಎನರ್ಜಿ ಕಾನ್ಸ್ಟೆಂಟ್ ಆಯ್ತಂದ್ರೆ ದೆನ್ ಡೆಲ್ಟಾ ಯು ಈಸ್ ಈಕ್ವಲ್ ಟು ಏನಾಗತ್ತೆ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಝೀರೋ ಅಲ್ವಾ. ಸೊ ಹಾಗಾಗಿ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಝೀರೋ ಅಂದ್ರೆ ದ ಪರ್ಸೆಂಟೇಜ್ ಆಫ್ ದ ಹೀಟ್ ಎನರ್ಜಿ. ಸೊ ನಾವು ಸಪ್ಲೈ ಮಾಡ್ತಾ ಇರುವಂತ ಹೀಟ್ ಎನರ್ಜಿಯಲ್ಲಿ ಇನ್ಕ್ರೀಸ್ ಇನ್ ಯೂಸ್ ಟು ಇನ್ಕ್ರೀಸ್ ದ ಇಂಟರ್ನಲ್ ಎನರ್ಜಿ ಅಂದ್ರೆ ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಡೆಲ್ಟಾ ಕ್ಯೂ ಈಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ಇಫ್ ಡೆಲ್ಟಾ ಯು ಈಸ್ ಈಕ್ವಲ್ ಟು ಝೀರೋ, ಸೊ ಇದು ಏನ್ ಮೀನಿಂಗ್ ಹೇಳಿ, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ ಅಂದ್ರೆ ನಾವು ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೇವೋ ಆ ಹೀಟ್ ಎನರ್ಜಿ ಎರಡು ಪರ್ಪೋಸಿಗೆ ಯೂಸ್ ಆಗತ್ತೆ. ಒಂದು ಟು ಇನ್ಕ್ರೀಸ್ ದ ಇಂಟರ್ನಲ್ ಎನರ್ಜಿ ಅಥವಾ ಟು ಚೇಂಜ್ ದ ಇಂಟರ್ನಲ್ ಎನರ್ಜಿ, ಇನ್ನೊಂದು ವರ್ಕ್ ಡನ್ ಗೆ. ಬಟ್ ಇನ್ ದಿಸ್ ಕೇಸ್ ದ ಟ್ರೈಅಟಾಮಿಕ್ ಗ್ಯಾಸ್ ಇಸ್ ಹೀಟೆಡ್ ಐಸೋಥರ್ಮಲಿ. ಸೊ ಐಸೋಥರ್ಮಲಿ ಹೀಟ್ ಮಾಡ್ತಾ ಇದ್ದೇವೆ. ಸೊ ಐಸೋಥರ್ಮಲಿ ಹೀಟ್ ಎನರ್ಜಿಯನ್ನ ಸಪ್ಲೈ ಮಾಡ್ತಾ ಇದೆ.
ಸೊ ಐಸೋಥರ್ಮಲ್ ಪ್ರೊಸೆಸ್ ಅಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಅಂದ್ರೆ ಇಂಟರ್ನಲ್ ಎನರ್ಜಿ ಕೂಡ ಕಾನ್ಸ್ಟೆಂಟ್ ಆಗತ್ತೆ. ಯಾಕಂದ್ರೆ ಟೆಂಪರೇಚರ್ ಮತ್ತೆ ಇಂಟರ್ನಲ್ ಎನರ್ಜಿ ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ಹಾಗಾಗಿ ಡೆಲ್ಟಾ ಯು ಇಸ್ ಈಕ್ವಲ್ ಟು 0. ಸೊ ಡೆಲ್ಟಾ ಯು 0 ಆಯ್ತಂದ್ರೆ ಇಲ್ಲಿ ಏನಾಯ್ತು, ಪರ್ಸೆಂಟೇಜ್ ಕೂಡ ಏನಾಗ್ಬೇಕು, 0 ಆಗ್ಬೇಕು. ಎಲ್ಲ ಹೀಟ್ ಎನರ್ಜಿ ನಾವು ಸಪ್ಲೈ ಮಾಡಿದ್ದು ಏನಕ್ಕೆ ಯೂಸ್ ಆಗತ್ತೆ, ವರ್ಕ್ ಡನ್ ಗೆ ಯೂಸ್ ಆಗತ್ತೆ. ಸೊ ಹಾಗಾಗಿ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ 0 ಅಲ್ವಾ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಮೂಟದ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಬಹಳ ಸಿಂಪಲ್ ಕ್ವಶನ್ ಇದು. ಓಕೆ, ಸೆಕೆಂಡ್ ಕ್ವಶನ್ ಗೆ ಹೋಗೋಣ. ಕನ್ಸಿಡರ್ ದ ಪ್ರೊಸೆಸ್ ಆನ್ ದ ಸಿಸ್ಟಮ್ shown in the figure ಅಲ್ವಾ. ಡ್ಯೂರಿಂಗ್ ದ ಪ್ರೊಸೆಸ್ ದ ವರ್ಕ್ ಡನ್ ಬೈ ದ ಸಿಸ್ಟಮ್ ಈಸ್. ಇಲ್ಲಿ ಏನ್ ಹೇಳ್ತಾರೆ ಅವರು, ಕನ್ಸಿಡರ್ ದ ಪ್ರೊಸೆಸ್ ಆನ್ ದ ಸಿಸ್ಟಮ್ ಶೋನ್ ಇನ್ ಫಿಗರ್. ಓಕೆ, ನಾನು ಇಲ್ಲಿ ಫಿಗರ್ ಅನ್ನ ಹಾಕ್ಬೇಕು, ಡಯಾಗ್ರಾಮ್ ಅನ್ನ ಹಾಕ್ಬೇಕು. ಸೊ ಈ ಡಯಾಗ್ರಾಮ್ ಹೇಗಿದೆ ಅಂದ್ರೆ, ಹಿಯರ್ ದಿಸ್ ಇಸ್ ಪ್ರೆಷರ್, ದಿಸ್ ಇಸ್ ವಾಲ್ಯೂಮ್. ಓಕೆ, ಸೊ ಪ್ರೆಷರ್ ವರ್ಸಸ್ ವಾಲ್ಯೂಮ್ ಗ್ರಾಫ್ ಅನ್ನ ಹಾಕ್ಬಹುದು. ಈ ಗ್ರಾಫ್ ಅಲ್ಲಿ ಹೇಗಿದೆ ಅಂದ್ರೆ, ಈ ಕರ್ವ್ ದಿಸ್ ಇಸ್ ಗಿವನ್ ಹಿಯರ್. ಸೊ ಗ್ರಾಫ್ ಇಸ್ ಲೈಕ್ ದಿಸ್. ಓಕೆ, ಸೊ ಇದು ಎ ಅಂಡ್ ದಿಸ್ ಒನ್ ಇಸ್ ಬಿ. ದ ಗ್ರಾಫ್ ಇಸ್ ಲೈಕ್ ದಿಸ್. ಓಕೆ, ಸೊ ಗ್ರಾಫ್ ಹೇಗಿದೆ, ಪ್ರೆಷರ್ ವರ್ಸಸ್ ವಾಲ್ಯೂಮ್ ಗ್ರಾಫ್ ಹೀಗಿದೆ. ಸೊ ಕನ್ಸಿಡರ್ ದ ಪ್ರೊಸೆಸ್ ಆನ್ ದ ಸಿಸ್ಟಮ್ ಶೋನ್ ಇನ್ ದ ಫಿಗರ್. ಡ್ಯೂರಿಂಗ್ ದ ಪ್ರೊಸೆಸ್ ದ ವರ್ಕ್ ಡನ್ ಬೈ ದ ಸಿಸ್ಟಮ್ ಈಸ್. ಬಹಳ ಚೆನ್ನಾಗಿರೋ ಕ್ವಶನ್. ವರ್ಕ್ ಡನ್ ಬೈ ದ ಸಿಸ್ಟಮ್ ಅನ್ನ ನೋಡ್ಬೇಕು ನೀವು. ಸೊ ವರ್ಕ್ ಡನ್ ಬೈ ದ ಸಿಸ್ಟಮ್ ಏನಾಗತ್ತೆ, ಇಲ್ಲಿ ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಗತ್ತೋ, ಫಸ್ಟ್ ಇನ್ಕ್ರೀಸಸ್ ದೆನ್ ಡಿಕ್ರೀಸಸ್, ಕಂಟಿನ್ಯೂಸ್ಲಿ ಡಿಕ್ರೀಸಸ್, ಫಸ್ಟ್ ಡಿಕ್ರೀಸಸ್ ದೆನ್ ಇನ್ಕ್ರೀಸಸ್ ಅಲ್ವಾ. ಸೊ ಡ್ಯೂರಿಂಗ್ ದ ಪ್ರೊಸೆಸ್ ವರ್ಕ್ ಡನ್ ಬೈ ದ ಸಿಸ್ಟಮ್ ಈಸ್ ಅಲ್ವಾ. ಸೊ ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲೊಂದು ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ ನಾವು. ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ಓಕೆ, ಸೊ ಈ ಇಕ್ವೇಶನ್ ಅಲ್ಲಿ ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಂತ ಬರ್ದಿದ್ದೆ ನಾನು, ಪಿ ಇಂಟು ಡೆಲ್ಟಾ ವಿ ಅಂತ ಬರ್ದಿದ್ದೆ ಅಲ್ವಾ. ಸೊ ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇಂಟು ಡೆಲ್ಟಾ ವಿ. ಡೆಲ್ಟಾ ವಿ ಇಸ್ V2 ಮೈನಸ್ V1. ಓಕೆ, ಸೊ ಈ ಕೇಸಲ್ಲಿ ಏನಾಗಿದೆ, ಈಗ ಗ್ರಾಫಿಗೆ ಹೋದ್ರೆ ನಾವು ಗ್ರಾಫ್ ಅನ್ನ ಚೆಕ್ ಮಾಡಿದ್ರೆ, ಸೊ ಗ್ರಾಫ್ ಅಲ್ಲಿ ಏನಾಗಿದೆ, ವಾಲ್ಯೂಮ್ ಏನಾಗಿದೆ, ಸೊ ಆಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್ ವಾಲ್ಯೂಮ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಅಲಾಂಗ್ ದ ಎಕ್ಸ್ ಆಕ್ಸಿಸ್ ವಾಲ್ಯೂಮ್ ಇನ್ಕ್ರೀಸಸ್. ಸೊ ಇಲ್ಲಿ ಏನಾಗಿದೆ, ಫ್ರಮ್ ಎ ಟು ಬಿ ಗೆ ಹೋಗುವಾಗ ಸೊ ಇದೇನಾಗಿದೆ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ, ಪ್ರೆಷರ್ ಮಾತ್ರ ಡಿಕ್ರೀಸ್ ಆಗಿ ಇನ್ಕ್ರೀಸ್ ಆಗಿದೆ, ಬಟ್ ವಾಲ್ಯೂಮ್ ಏನಾಗಿದೆ, ಆಲ್ ದ ಕೇಸಸ್ ವಾಲ್ಯೂಮ್ ಇನ್ಕ್ರೀಸಸ್. ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಇದರ ಅರ್ಥ ಏನು, V2 ಮೈನಸ್ V1 ಈಸ್ ಆಲ್ವೇಸ್ ಗ್ರೇಟರ್ ದೆನ್ 0 ಅಲ್ವಾ. ವಾಲ್ಯೂಮ್ ಡಿಕ್ರೀಸ್ ಆಗಿಲ್ಲ ಅಂದ್ರೆ ಫೈನಲ್ ವಾಲ್ಯೂಮ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್, ಫೈನಲ್ ವಾಲ್ಯೂಮ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ಇನಿಷಿಯಲ್ ವಾಲ್ಯೂಮ್. ಕರೆಕ್ಟಾ. ಫೈನಲ್ ವಾಲ್ಯೂಮ್ ಯಾವಾಗ್ಲೂ ಏನಾಗಿದೆ, ಇನಿಷಿಯಲ್ ವಾಲ್ಯೂಮ್ಗಿಂತ ಜಾಸ್ತಿ ಇದೆ. ಸೊ ಫೈನಲ್ ವಾಲ್ಯೂಮ್ ಇಸ್ ಗ್ರೇಟರ್ ದೆನ್ ಇನಿಷಿಯಲ್ ವಾಲ್ಯೂಮ್ ಅಂದ್ರೆ ದ ಚೇಂಜ್ ಇನ್ ವಾಲ್ಯೂಮ್ ಡೆಲ್ಟಾ ವಿ ಇಸ್ ಗ್ರೇಟರ್ ದೆನ್ 0. ಸೊ ಡೆಲ್ಟಾ ವಿ ಇಸ್ ಗ್ರೇಟರ್ ದೆನ್ 0 ಅಂದ್ರೆ ದಟ್ ಮೀನ್ಸ್ ಡೆಲ್ಟಾ ವಿ ಇನ್ಕ್ರೀಸಸ್. ಸೊ ಡೆಲ್ಟಾ ವಿ ಇನ್ಕ್ರೀಸ್ ಆಗತ್ತೆ ಅಂದ್ರೆ ದ ವರ್ಕ್ ಡನ್ ಆಲ್ಸೋ ಇನ್ಕ್ರೀಸಸ್ ಅಲ್ವಾ. ವರ್ಕ್ ಡನ್ ಡೆಲ್ಟಾ ವಿ ಇನ್ಕ್ರೀಸ್ ಅಂದ್ರೆ ವರ್ಕ್ ಡನ್ ಇಸ್ ಗ್ರೇಟರ್ ದೆನ್ 0. ದಟ್ ಮೀನ್ಸ್ ಇಲ್ಲಿ ಏನಾಯ್ತು, work done by the system is continuously increases. Work done is greater than 0. Continuously increase ಆಗತ್ತೆ. ಓಕೆ,
ಡ್ಯೂರಿಂಗ್ ದ ಪ್ರೊಸೆಸ್ ದ ವರ್ಕ್ ಡನ್ ಬೈ ದ ಸಿಸ್ಟಮ್ ಕಂಟಿನ್ಯೂಸ್ಲಿ ಇನ್ಕ್ರೀಸಸ್ ಅಂತ ಹೇಳ್ಬಹುದು. ಆಯ್ತಾ? ಸೊ ಡೆಲ್ಟಾ ವಿ ಇಸ್ ಗ್ರೇಟರ್ ದೆನ್ 0 ಆಗೋದಕ್ಕೆ ವರ್ಕ್ ಡನ್ ಇಸ್ ಗ್ರೇಟರ್ ದೆನ್ 0. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ ಓಕೆ, ನೆಕ್ಸ್ಟ್ ಬರುವುದು ಥರ್ಡ್ ಕ್ವಶನ್ ಗೆ ಹೋಗುವ. ಸೊ ಕ್ವಶನ್ ಏನಿದೆ ಇಲ್ಲಿ, ಎಟ್ 27 ಡಿಗ್ರಿ ಸೆಲ್ಸಿಯಸ್ 2 moles of an ideal monoatomic gas occupies a volume V. The gas expands adiabatically to a volume 2V. The change in its internal energy is, ಅಲ್ವಾ? ಸೊ ಇಲ್ಲೇನಿದೆ, adiabatically to a volume T2V ಅಂತಿದೆ. ಅಂದ್ರೆ ಹೀಟ್ ಎನರ್ಜಿ ಯಾವುದೇ ಲಾಸ್ ಆಗೋದಿಲ್ಲ. ಓಕೆ, ಸೊ ವಾಟ್ ಆರ್ ದ ಗಿವನ್ ಥಿಂಗ್ಸ್ ಅಂತ ನೋಡೋಣ. ಇಲ್ಲಿ ಫಸ್ಟ್ ಯಾವ್ಯಾವ್ದು ಗಿವನ್ ಥಿಂಗ್ಸ್ ಆಗಿದೆ. ಇನಿಷಿಯಲ್ ಎಟ್ 27 ಡಿಗ್ರಿ ಸೆಲ್ಸಿಯಸ್ 2 moles of an ideal monoatomic gas occupies a volume V ಅಂತ ಇದೆ ಅಲ್ವಾ? ಸೊ ಇನಿಷಿಯಲ್ ಟೆಂಪರೇಚರ್ ಕೊಟ್ಟಿದ್ದಾರೆ. Initial temperature is equal to 27 degree Celsius. 27 degree Celsius ಅಂದ್ರೆ 27 ಪ್ಲಸ್ ಇದನ್ನ ನಾವೇನ್ ಮಾಡ್ಬೇಕು, ಕ್ಯಾಲ್ವಿನ್ ಗೆ ಕನ್ವರ್ಟ್ ಮಾಡಬೇಕು. 27 ಪ್ಲಸ್ 273 ದಟ್ ಈಸ್ ಈಕ್ವಲ್ ಟು 300 Kelvin. ಓಕೆ, ಇನಿಷಿಯಲ್ ಟೆಂಪರೇಚರ್ ಇಸ್ 300 Kelvin ಆಯ್ತು. 2 moles of an ideal monoatomic gas occupies a volume V. Initial volume is equal to ಎಷ್ಟಾಗತ್ತೆ ಇಲ್ಲಿ, ವಾಲ್ಯೂಮ್ is equal to V ಅಂತ ತಗೊಳ್ಬಹುದು. Initial volume is equal to V1 is equal to V. So the gas expands adiabatically to a volume 2V. So final volume is equal to 2V ಅಂತ ಆಯ್ತು. ಮತ್ತೇನ್ ಕೊಟ್ಟಿದ್ದಾರೆ, ಟೆಂಪರೇಚರ್ ಕೊಟ್ಟಿದ್ದಾರೆ. 2 moles of an ideal gas ಅಲ್ವಾ? So number of moles is equal to 2 ಆಯ್ತು. ಓಕೆ, ಸೊ ಈಗ ನಾವಿಲ್ಲಿ ಏನ್ ಮಾಡ್ಬೇಕು, ಚೇಂಜ್ ಇನ್ ಇಟ್ಸ್ ಇಂಟರ್ನಲ್ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಡೆಲ್ಟಾ ಯು ಇಸ್ ಈಕ್ವಲ್ ಟು ಹೌ ಮಚ್ ಅಂತ ಬೇಕು. ಓಕೆ, ಸೊ ಟೆಂಪರೇಚರ್ ಎಷ್ಟು ಚೇಂಜ್ ಆಗಿದೆ ಅಂತ ಗೊತ್ತಿಲ್ಲ ನಮ್ಗೆ. ಸೊ ಇನಿಷಿಯಲಿ ಟೆಂಪರೇಚರ್ ಎಷ್ಟಿತ್ತು, 300 Kelvin ಇತ್ತು. ನೆಕ್ಸ್ಟ್ ಏನಾಗ್ಬೇಕು, ಟೆಂಪರೇಚರ್ ಎಷ್ಟು ಅಂತ ಗೊತ್ತಿಲ್ಲ. ಸೊ T2 ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಇಲ್ಲಿ. ಯಾಕಂದ್ರೆ ದ ಫಾರ್ಮುಲಾ ಫಾರ್ ಡೆಲ್ಟಾ ಯು ಇಸ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಇಸ್ ಈಕ್ವಲ್ ಟು N ಇಂಟು ಡೆಲ್ಟಾ ಯು ಇಸ್ ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಸೊ N ಇಂಟು CV ಇಂಟು ಡೆಲ್ಟಾ ಟಿ ಅಂತ ಬರೀಬಹುದು. ಓಕೆ, ಸೊ NCV ಇಂಟು ಡೆಲ್ಟಾ ಟಿ. ಸೊ ಇನ್ ದಿಸ್ ಕೇಸ್ ನಮ್ಗೆ ಗೊತ್ತಿರಬೇಕು ಫಾರ್ ಎನ್ ಯಾವುದು ಐಡಿಯಲ್ ಮೋನೋ ಅಟಾಮಿಕ್ ಗ್ಯಾಸಿಗೆ CV is equal to ಎಷ್ಟಾಗತ್ತೆ ಅಂದ್ರೆ this CV is equal to, you can write it as 3R/2. 3/2 R. Mono atomic ಗ್ಯಾಸಿಗೆ CV value is equal to molar specific heat capacity at constant volume. That is a constant value. So 3/2 R ಅಂತ ಆಗತ್ತೆ. ಓಕೆ, ಸೊ ಈಗ ನಮ್ಗೆ ಏನ್ ಬೇಕು ಹಾಗಾದ್ರೆ, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಇದೆ. ಸೊ CV is 3R/2. ಸೊ ಈಗ ನಮ್ಗೆ ಬೇಕಾಗಿತ್ತು ಏನು, ಡೆಲ್ಟಾ ಟಿ ಬೇಕು ಅಲ್ವಾ? CV ಗೊತ್ತಾಗ್ತಾ ಇದೆ, ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ, 2 ಇದೆ. ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು 2 ಇದೆ. ಈಗ ನಮ್ಗೆ ಏನ್ ಬೇಕು, ಸೊ N ಬೇಕು, CV ಗೊತ್ತಾಯ್ತು. ಬೇಕಾಗಿದ್ದು ಯಾವುದು, ಡೆಲ್ಟಾ ಟಿ. ಡೆಲ್ಟಾ ಟಿ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಡೆಲ್ಟಾ ಟಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ ನಾವಿಲ್ಲಿ. ಸೊ ದಟ್ ಫಾರ್ಮುಲಾ ಈಸ್ ಫಾರ್ ಎನ್ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಓಕೆ, for an adiabatic process
ಫಾರ್ ಅನ್ ಅಡಿಯಾಬೆಟಿಕ್ ಪ್ರೊಸೆಸ್ ಇದು ಏನು TV is raised to constant or TV T1 V1 gamma minus 1 is equal to T2 V2 raised to gamma minus 1. T1 V1 raised to gamma minus 1 is equal to T2 V2 raised to gamma minus 1. Okay. So here we use ಯಾವುದು ಏನು ಕೊಟ್ಟಿದ್ದಾರೆ mono atomic gas ಅಂತ ಕೊಟ್ಟಿದ್ದಾರೆ. For a monoatomic gas, ಇದೇನಾಗತ್ತೆ ಅಂದ್ರೆ gamma is equal to, we can write it for a monoatomic gas, gamma is ratio of specific heat capacities is equal to, this is equal to 5/3 ಅಂತ ಬರಿಬಹುದು for monoatomic gas. So ಈ equation ಅನ್ನ ಎಲ್ಲಿ ಯೂಸ್ ಮಾಡ್ತೇವೆ for an adiabatic process. ಸೊ ಇಲ್ಲಿ ನಮ್ಗೆ ಗೊತ್ತಿರುವಂತ ಟರ್ಮ್ಸ್ ಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗೋಣ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಅವಾಗ ನಮ್ಗೆ T2 ವ್ಯಾಲ್ಯೂ ಸಿಗತ್ತೆ. ಸೊ T1 ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, ವಾಟ್ ಇಸ್ T1 ಇಯರ್ 300 ಅಲ್ವಾ. ಸೊ T1 ಗೊತ್ತು, ಓಕೆ. ಇಲ್ಲಿ T1 ಫಸ್ಟ್ V1 ಕ್ಯಾನ್ಸಲ್ ಮಾಡುವ. V1 ಅಂದ್ರೆ ಎಷ್ಟಿದೆ, V ಇದೆ, V raised to gamma minus 1, 5/3 minus 1 is equal to T2 is how much ಗೊತ್ತಿಲ್ಲ, T2 into V2 ಅಂದ್ರೆ 2V raised to gamma minus 1, 5/3 minus 1. Okay. So, next one is, okay, T1 V raised to 5/3 minus 1 ಅಂದ್ರೆ ಎಷ್ಟಾಯ್ತಲ್ಲಿ 2/3 ಉಳಿತಲ್ವಾ. ಸೊ V raised to 2/3 is equal to T2 into 2 raised to 2/3 into V raised to 2/3. ಸೊ ಇಲ್ಲಿ ಏನಾಗುತ್ತೆ, V raised to 2/3 V raised to 2/3 ಏನಾಯ್ತು, ಕ್ಯಾನ್ಸಲ್ ಆಯ್ತಲ್ವಾ. ಸೊ T1 is equal to T2 into 2 raised to 2/3. Okay. T1 is equal to T2 into 2 raised to 2/3. ಸೊ ನಮ್ಗೆ ಬೇಕಾಗಿದ್ದ ವ್ಯಾಲ್ಯೂ ಯಾವುದು, T2 ಬೇಕಲ್ವಾ. ಡೆಲ್ಟಾ T ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ T2 ಬೇಕು. ಸೊ T2 is equal to T1 divided by 2 raised to 2/3 or this is equal to T1 into 2 raised to 2/3. ನ್ಯೂಮರೇಟರಿಗೆ ಹೋದಾಗ ಏನಾಗುತ್ತೆ, minus 2/3 or T2 is equal to T1 into 2 raised to ನಾವೇನ್ ಬರಿಬಹುದು, 2/3 ಇರೋದನ್ನ 3/2 ಅಂತ ಬರಿಬಹುದು ಅಲ್ವಾ. So T2 is equal to how much we get, finally T2 is equal to ನಮ್ಗೇನ್ ಬರುತ್ತೆ, ಈ ವ್ಯಾಲ್ಯೂಸ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ T2 is equal to we get ಎಲ್ಲ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ T1 ವ್ಯಾಲ್ಯೂ ಗೊತ್ತು ನಮ್ಗೆ, T1 ವ್ಯಾಲ್ಯೂ ಗೊತ್ತು. ಸೊ 2 raised to 3/2 ಅಂತ ಮಾಡಿದ್ರೆ, ಸೊ ದಿಸ್ ಇಸ್ ಈಕ್ವಲ್ ಟು T2 is equal to we get 1/2 raised to 2/3 ಅಂತ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು we get 189 Kelvin. ಸಬ್ಸ್ಟಿಟ್ಯೂಟ್ ಅಂಡ್ ಕ್ಯಾಲ್ಕುಲೇಷನ್ ಮಾಡಿದ್ರೆ we get T2 is 189 Kelvin. ಓಕೆ. ಸೊ ಈಗ ಡೆಲ್ಟಾ ಯು ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಡೆಲ್ಟಾ ಯು is equal to, therefore ಡೆಲ್ಟಾ ಯು is equal to N into CV into delta T ಅಲ್ವಾ. ಸೊ delta U is equal to 2 into CV is how much for monoatomic gas, this is 3/2 R into 300 minus 189, that is minus 111. So R value ಎಷ್ಟಿದೆ, 2 into 3 into R value is 8.314 into minus 111 and this value is equal to ಎಷ್ಟು ಬರುತ್ತೆ ಅಂದ್ರೆ minus of 2764 joules ಬರುತ್ತೆ. ಆನ್ಸರ್ is ಯಾವುದು 67 something ಬರುತ್ತೆ. ಆಪ್ಷನ್ ಸಿ is the correct answer ಆಗುತ್ತೆ.
ಸೊ ಇಲ್ಲಿ ನಾವು ಏನನ್ನ ಯೂಸ್ ಮಾಡ್ತೇವೆ ಅಂದ್ರೆ ಎಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಪ್ರಾಪರ್ಟಿಯನ್ನ ಯೂಸ್ ಮಾಡ್ತೇವೆ. ಎಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಅಥವಾ ಎಡಿಯಾಬೆಟಿಕ್ ಪ್ರೊಸೆಸ್ಸಿನ ಪ್ರಾಪರ್ಟಿಯನ್ನ ಯೂಸ್ ಮಾಡ್ತೇವೆ ಆಯ್ತಾ. ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಫೋರ್ತ್ ಕ್ವಶನ್ ಗೆ ಹೋಗುವ. The internal energy of air in a room of volume 50 meter cube ಅಲ್ವಾ. ಸೊ ಏನ್ ಕೊಟ್ಟಿದ್ದಾರೆ, ಇಂಟರ್ನಲ್ ಎನರ್ಜಿ ಆಫ್ air in a room of volume 50 cubic meter at atmospheric pressure is 1 atmosphere is equal to 10⁵ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತಿದೆ. ಓಕೆ, ಸೊ ಇಲ್ಲಿ ನಾವು ಏನನ್ನ ಯೂಸ್ ಮಾಡಬಹುದು ಅಂದ್ರೆ, ವಾಟ್ ಆರ್ ದ ಗಿವನ್ ಥಿಂಗ್ಸ್ ಹಿಯರ್. ಸೊ ವಾಲ್ಯೂಮ್ ಅನ್ನ ಕೊಟ್ಟಿದ್ದಾರೆ. ದ ವಾಲ್ಯೂಮ್ ಈಸ್ ಈಕ್ವಲ್ ಟು 50 ಕ್ಯೂಬಿಕ್ ಮೀಟರ್. ಮತ್ತೇನ್ ಕೊಟ್ಟಿದ್ದಾರೆ, at atmospheric pressure is equal to 10⁵ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ಇಲ್ಲಿ ನಾವು ಏನನ್ನ ಯೂಸ್ ಮಾಡಬಹುದು ಅಂದ್ರೆ, ದ ಇಂಟರ್ನಲ್ ಎನರ್ಜಿ ಆಫ್ ಏರ್. ಓಕೆ, ಸೊ ಬಹಳಷ್ಟು ಕಾನ್ಸೆಪ್ಟ್ ಗಳನ್ನ ಇಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಇಂಟರ್ನಲ್ ಎನರ್ಜಿ ಆಫ್ ಏರ್ ಕೊಟ್ಟಿರೋದು ಯಾವುದು, ಏರ್ ಮಾಲಿಕ್ಯೂಲ್ ಇದೆ ಅಲ್ವಾ. ಸೊ ಏರಿಗೆ ಕನ್ಸಿಡರ್ ಮಾಡಿದಾಗ, ಏರ್ ಅಂತ ತಗೊಂಡಾಗ ಅದೇನಾಗತ್ತೆ, ಡೈ ಅಟಾಮಿಕ್ ಗ್ಯಾಸ್ ಆಗತ್ತೆ. ಏರ್ ಇಸ್ ಅ ಡೈ ಅಟಾಮಿಕ್ ಗ್ಯಾಸ್ ಆಗತ್ತೆ. ಓಕೆ, ಸೊ ಈ ಡೈ ಅಟಾಮಿಕ್ ಗ್ಯಾಸ್ ಇದೆ ಅಂದಾಗ ಅಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಗತ್ತೆ ಅಂದ್ರೆ ಎಫ್ ಅಂತ ಯೂಸ್ ಮಾಡ್ತೇವೆ. ಎಫ್ ರಿಪ್ರೆಸೆಂಟ್ಸ್ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಪೊಸಿಷನ್, ಥರ್ಮೋಡೈನಮಿಕಲಿ ಅದರ ಪೊಸಿಷನ್ ಅನ್ನ ಹೇಳುವಂತದ್ದು ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ದಿಸ್ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ. ಎಫ್ ಈಸ್ ಈಕ್ವಲ್ ಟು 3n-3 ಅಂತ ಅಲ್ಲಿ. ಸೊ ದಿಸ್ ಡಿಗ್ರೀಸ್ ಆಫ್ ಫ್ರೀಡಮ್ ಏನಾಗತ್ತೆ ಅಂದ್ರೆ, ಫಾರ್ ಎ ಡೈ ಅಟಾಮಿಕ್ ಗ್ಯಾಸ್ ಇದ್ರೆ ಅಂದ್ರೆ n ಈಸ್ ಈಕ್ವಲ್ ಟು 2 ಆದ್ರೆ, ಫಾರ್ ಎ ಡೈ ಅಟಾಮಿಕ್ ಗ್ಯಾಸ್ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು 5 ಆಗತ್ತೆ. ಹಿಯರ್ ಎಫ್ ಈಸ್ ಈಕ್ವಲ್ ಟು 5 ಆಗತ್ತೆ. ಇದು ಗೊತ್ತಿರಬೇಕು. ಏರ್ ಅಂತ ಅಂದಾಗ ಡೈ ಅಟಾಮಿಕ್ ಗ್ಯಾಸ್. ಸೊ ಡೈ ಅಟಾಮಿಕ್ ಗ್ಯಾಸ್ಗೆ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ ಈಕ್ವಲ್ ಟು 5 ಆಗತ್ತೆ. ಓಕೆ, ಸೊ ಈಗ ನಾವು ಇಕ್ವೇಶನ್ ಅನ್ನ ಯೂಸ್ ಮಾಡುವ. ಇಂಟರ್ನಲ್ ಎನರ್ಜಿಯನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ. ಸೊ ಇಂಟರ್ನಲ್ ಎನರ್ಜಿಗೆ ಒಂದು ಎಕ್ಸ್ಪ್ರೆಷನ್ ಇದೆ. ಸೊ ಇಂಟರ್ನಲ್ ಎನರ್ಜಿ ಈಸ್ ಈಕ್ವಲ್ ಟು ಯಾವುದೇ ಗ್ಯಾಸ್ ಮಾಲಿಕ್ಯೂಲ್, ಅದರ ಇಂಟರ್ನಲ್ ಎನರ್ಜಿ ಈಸ್ ಈಕ್ವಲ್ ಟು, so this internal energy is F by 2 into PV. Okay, so internal energy is F by 2 into PV. ಇನ್ನೂ ಒಂದು ಇಕ್ವೇಶನ್ ಅನ್ನ ಯೂಸ್ ಮಾಡಬಹುದು. F in terms of ಯಾವುದ್ರಲ್ಲಿ ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇವೆ, or this is also equal to F by 2 into nRT. ಸಪೋಸ್ ಟೆಂಪರೇಚರ್ ಅನ್ನ ಕೊಟ್ಟಿದ್ರೆ ಅಲ್ಲಿ ಕೂಡ ನಾವೇನ್ ಮಾಡಬಹುದು, ಈಕ್ವೇಶನ್ ಅನ್ನ ಯೂಸ್ ಮಾಡಬಹುದು. ಹಿಯರ್ ನಂಬರ್ ಆಫ್ ಮೋಲ್ಸ್, R is the universal gas constant ಅಲ್ವಾ, P is the pressure, V is the volume. ಓಕೆ, ಸೊ ಈಗ ನಾವು ಇಕ್ವೇಶನ್ ಅನ್ನ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಇಂಟರ್ನಲ್ ಎನರ್ಜಿ U is equal to F by 2 into PV. F ವ್ಯಾಲ್ಯೂ ಎಷ್ಟಿದೆ ನಮ್ದು ಇಲ್ಲಿ 5 ಇದೆ ಅಲ್ವಾ, 5 by 2 into PV ಅಂತ ಆಯ್ತು. ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ, ಓಕೆ, ಸೊ U is equal to 5 by 2 into ಪ್ರೆಷರ್ ಎಷ್ಟಿದೆ 10⁵5 into ವಾಲ್ಯೂಮ್ ಎಷ್ಟಿದೆ 50 ಇದೆ ಅಲ್ವಾ. ಸೊ ಇಲ್ಲಿ ಏನ್ ಮಾಡ್ಬೋದು ನಾವು, 225, ಸೊ ಅಂದ್ರೆ 125 ಬಂತಿದೆ. ಸೊ 125 into 10⁻+5. ಸೊ 10⁻+5 ಅಲ್ಲಿ ಯಾವುದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ, ಬಟ್ ಇಲ್ಲಿ 10⁻⁷ ಅಲ್ಲಿ ಇದೆ. ಸೊ U is equal to ನಾವೇನ್ ಬರಿಬಹುದು, 1.25
ಇಂಟು 10 to the power 7 ಅಲ್ವಾ? ಸೊ 10 to the power 7 joules. U is equal to 1.25 into 10 to the power 7 ಆಗತ್ತೆ. So here option A is the correct answer. So internal energy of an air in a room of volume. ಸೊ ಜಸ್ಟ್ ಇಲ್ಲಿ ನಾವು ಯೂಸ್ ಮಾಡಬೇಕಾಗಿದ್ದು ಏನು, ಈ ಫಾರ್ಮುಲಾವನ್ನ ನೆನ್ಪಿಟ್ಕೋಬೇಕು ನಾವು. ಸೊ ಫಾರ್ ಎನ್ ಇಂಟರ್ನಲ್ ಎನರ್ಜಿ ದ ಫಾರ್ಮುಲಾ ಇಸ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಥವಾ F/2 nRT. ಸೊ ಫಾರ್ ಎ ಡೈಅಟಾಮಿಕ್ ಗ್ಯಾಸ್ ಇದ್ರೆ F is equal to 5 ಆಗತ್ತೆ. ಸೊ ಈ ರೀತಿಯಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಪ್ರೆಷರ್ ಮತ್ತೆ ವಾಲ್ಯೂಮ್ ಕೊಟ್ರೆ, ಹಾಗೆ ಟೆಂಪರೇಚರ್ ಕೊಟ್ರೆ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ಸೊ 5ನೇ ಕ್ವಶನ್ ಗೆ ಹೋದ್ರೆ, ಆಕ್ಚುಲಿ ದಿಸ್ ಇಸ್ ಅ ಬಿಗ್ ಒನ್. ಸೊ ಐಸೋಬ್ಯಾರಿಕಲಿ ಬೈ ಸಪ್ಲೈಯಿಂಗ್ Q is equal to 1.6 kilojoules ಆಫ್ ಹೀಟ್ ಅಂತ ಇದೆ. ಸೊ ಗಾಮಾವನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ 5th ಅನ್ನ ನಾಳೆ ಕ್ಲಾಸ್ ಅಲ್ಲಿ ತಗೊಳ್ಳೋಣ. 6th ಕ್ವಶನ್ ಅನ್ನ ಸಾಲ್ವ್ ಮಾಡಿ ಕಂಪ್ಲೀಟ್ ಮಾಡೋಣ. ಸೊ 6th ಕ್ವಶನ್ ಇಸ್ an ideal gas contained in a cylinder is given 200 joules of heat ಅಲ್ವಾ? ಸೊ ಏನ್ ತಗೊಳ್ತಾ ಇದ್ದಾರೆ, ಒಂದು ಐಡಿಯಲ್ ಗ್ಯಾಸ್ ಅನ್ನ ತಗೊಳ್ತಾ ಇದ್ದಾರೆ. ಸೊ ದಿಸ್ ಐಡಿಯಲ್ ಗ್ಯಾಸ್ ಅಲ್ಲಿ contained in a cylinder is given 200 joules of heat. So here Q is equal to how much? 200 joules of heat ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ. The gas does 60 joules of work. So W is equal to ಎಷ್ಟು? 60 joules of work in the expansion resulting from heat ಅಲ್ವಾ? ಸೊ ಹೀಟ್ ಆಗಿದ್ದಕ್ಕೆ ಎಕ್ಸ್ಪಾನ್ಷನ್ ಆಗಿದೆ. The increase in internal energy in the process is increase in internal energy in the process. ಡೆಲ್ಟಾ ಯು ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ. ಓಕೆ, ಸೊ Q 200 joules ಇದೆ, W is 60 joules ಇದೆ, ಡೆಲ್ಟಾ ಯು ಇಸ್ ಹೌ ಮಚ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾವು ಡೈರೆಕ್ಟ್ ಆಗಿ ಏನನ್ನ ಯೂಸ್ ಮಾಡಬಹುದು, ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೇವೆ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನ ಯೂಸ್ ಮಾಡಬಹುದು ಅಲ್ವಾ? ಸೊ ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನ್ ಹೇಳುತ್ತೆ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಫ್ರಮ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ದ ಹೀಟ್ ಎನರ್ಜಿ ಸಪ್ಲೈಡ್ ಟು ದಿ ಸಿಸ್ಟಮ್. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನ್ ಹೇಳುತ್ತೆ, ದ ಹೀಟ್ ಎನರ್ಜಿ ಸಪ್ಲೈಡ್ ಟು ದ ಸಿಸ್ಟಮ್ ಈಸ್ ಈಕ್ವಲ್ ಟು the change in internal energy plus work done. Change in internal energy plus the amount of work done ಅಲ್ವಾ? ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮ್ಗೆ, Q ಕೊಟ್ಟಿದ್ದಾರೆ, W ಕೊಟ್ಟಿದ್ದಾರೆ. ಸೊ ಡೆಲ್ಟಾ ಯು ಈಸ್ ಈಕ್ವಲ್ ಟು ಡೆಲ್ಟಾ Q ಮೈನಸ್ ಡೆಲ್ಟಾ W. ಡೆಲ್ಟಾ ಯು ಈಸ್ ಈಕ್ವಲ್ ಟು ಡೆಲ್ಟಾ Q ಮೈನಸ್ ಡೆಲ್ಟಾ W. So delta Q is equal to heat energy supplied to a system. So andre delta Q is positive 200 minus the gas does 60 joules of work. So in the expansion, work done by the system. Work done by the system andre that is positive 200 minus 60. So increase in the internal energy of the process in the process is ಎಷ್ಟಾಯ್ತು, 200 minus 60 is equal to 140 ಅಲ್ವಾ? ಎಷ್ಟಾಯ್ತು? ಎಸ್. ಸೊ ದಿಸ್ ಇಸ್ 140 joules. ಸೊ ಆಪ್ಷನ್ ಯಾವ್ದಾಗತ್ತೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 140 joules ಆಗತ್ತೆ. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೇನೆ. ಜಸ್ಟ್ ಇಲ್ಲಿ ನಾವು ಏನನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ರೆ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನ ಅಪ್ಲೈ ಮಾಡುವಾಗ ಸೊ ನಾವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ರೆ, ಸೈನ್ ಕನ್ವೆನ್ಷನ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹೀಟ್ ಎನರ್ಜಿ ಸಪ್ಲೈಡ್ ಟು ಎ ಸಿಸ್ಟಮ್ ಇದ್ರೆ ಡೆಲ್ಟಾ Q ಇಸ್ ಪಾಸಿಟಿವ್, ಹೀಟ್ ಎನರ್ಜಿ ರಿಲೀಸ್ಡ್ ಫ್ರಮ್ ದ ಸಿಸ್ಟಮ್ ಇದ್ರೆ ಡೆಲ್ಟಾ Q ಇಸ್ ನೆಗೆಟಿವ್. ಸೊ ಹೀಟ್ ವರ್ಕ್ ಡನ್ by the system ಆದ್ರೆ ಡೆಲ್ಟಾ W is positive, work done on the system ಆದ್ರೆ ಡೆಲ್ಟಾ W is negative ಅಲ್ವಾ? ಸೊ ಇಂಟರ್ನಲ್ ಎನರ್ಜಿ ಹೇಗೆ ಚೇಂಜ್ ಆಗುತ್ತೆ ಅಂದ್ರೆ, ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಇಂಟರ್ನಲ್ ಎನರ್ಜಿ ಇಸ್ ಪಾಸಿಟಿವ್, ಟೆಂಪರೇಚರ್ ಡಿಕ್ರೀಸ್ ಆದ್ರೆ ಇಂಟರ್ನಲ್ ಎನರ್ಜಿ ಇಸ್ ನೆಗೆಟಿವ್. ಓಕೆ, ಸೊ ಇದು ಆಕ್ಚುಯಲ್ ಫಾರ್ಮ್ ಆಫ್ ದಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಆಗತ್ತೆ. ಸೊ ಈ ಫಾರ್ಮ್ ಅಲ್ಲಿ ಕೂಡ ಬರೀಬಹುದು. ಸೊ ಈ ತರದ ಪ್ರಾಬ್ಲಮ್ಸ್ ಗಳನ್ನ ನ್ಯೂಮ್ಯಾರಿಕಲ್ಸ್ ಅಥವಾ
MCQ ಅನ್ನ ಸ್ಟಾರ್ಟ್ ಮಾಡುವಾಗ ಸಾಲ್ವ್ ಮಾಡುವಾಗ ಸೊ ಇಲ್ಲೇನಾಗತ್ತೆ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ we move to the next problem. 7th question, change in a internal energy of a gas kept in a rigid container. So when 150 joules of heat is supplied to it. Okay, so same question ಇದು. ರಿಜಿಡ್ ಕಂಟೈನರ್ ಅಂದ್ರೆ ವರ್ಕ್ ಡನ್ ಇಸ್ 0 ಅಂದ್ರೆ ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಗ್ತಾ ಇಲ್ಲ ಇಲ್ಲಿ. ಸೊ ಇಂಟರ್ನಲ್ ಎನರ್ಜಿ ಆಫ್ ಎ ಗ್ಯಾಸ್ ಕೆಪ್ಟ್ ಇನ್ ಅ ರಿಜಿಡ್ ಕಂಟೈನರ್. ಸೊ ಅಮೌಂಟ್ ಆಫ್ ಹೀಟ್ ಎನರ್ಜಿ ಸಪ್ಲೈಡ್ ಟು ಅ ಸಿಸ್ಟಮ್ ಎಷ್ಟು 150 ಜೌಲ್ಸ್ ಅಲ್ವಾ. ಸೊ ಎಕ್ಸ್ಪಾನ್ಷನ್ ಆಗ್ತಾ ಇಲ್ಲ. ಅಗೇನ್ ಇಲ್ಲಿ ಏನಿದೆ ಹೇಳಿ. Change in internal energy of a gas kept in a rigid container when 150 joules of heat is supplied to it. So amount of heat energy supplied to it is 150 joules ಅಲ್ವಾ. ಸೊ ಇಲ್ಲಿ ಏನಾಗಿದೆ, ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಗ್ತಾ ಇಲ್ಲ. ಸೊ ಇಂಟರ್ನಲ್ ಎನರ್ಜಿ ಎಷ್ಟು ಚೇಂಜ್ ಆಗತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ರಿಜಿಡ್ ಅಂದ್ರೆ ಫಿಕ್ಸ್ಡ್ ಅಂದ್ರೆ ಈಸಿಲಿ ಅದು ಮೂವ್ ಆಗೋದಿಲ್ಲ ಅಂತ ಅರ್ಥ. ಸೊ ಇಲ್ಲೇನಾಗತ್ತೆ, ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ಸೊ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಪಿ ಇಂಟು ಡೆಲ್ಟಾ ವಿ. ಸೊ ಇನ್ ದಿಸ್ ಕೇಸ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಡೆಲ್ಟಾ ವಿ ಇಸ್ ಈಕ್ವಲ್ ಟು 0 ಅಂದ್ರೆ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಆಯ್ತು ಅಲ್ವಾ. ಸೊ ಡೆಲ್ಟಾ ಕ್ಯೂ ಎಷ್ಟು ಇಲ್ಲಿ 150 joules of heat is supplied to it. So that means delta U is also equal to change in internal energy is also equal to 150 joules. Okay. So option A is the correct answer ಅಂತ ತಗೊಳ್ಬಹುದು. Okay. So ಇಲ್ಲಿಗೆ ನಾವು ಈ ಕ್ವೆಶ್ಚನ್ ಮುಗಿಸೋಣ. ಸೊ ಉಳಿದ MCQ ಅನ್ನ ನಾಳೆ ಕ್ಲಾಸಲ್ಲಿ